सिद्धेभ्यो ओम नमः सिद्धेभ्यो ओम नमः सिद्धेभ्यो नमो अरहंताय नमो सिद्धाय नमो अरिहंताय नमो वज्राय नमो सौवसाय मोक्षमार्गस्य नेतारं हेतारं ब्रह्मभूतां दातारं सुसत्त्वां वन्दे तत्पुनरद्धरे वन्दे तत्पुनरद्धरे प्रमादात्मसंसिद्धिः सदा वासविपर्ययम् इति वक्षे तयो लक्ष्मः सिद्धिमल्पं प्रतीयस ನಾವು ಅಷ್ಟಾಂಗ ಪಡ್ತೀವಿ ಪವನವಾದ ಅಂಶದಲ್ಲಿ ಈ ಶಿಬಿರದ ಮುಖಾಂತರ ಬೇರೆ ಶಾಸ್ತ್ರಗಳ ಸ್ವಾಧ್ಯಾಯ ಮಾಡಿದ್ದೀವಿ. ಅದರಲ್ಲಿ ಸಹ ಈ ಶಿಬಿರದಲ್ಲಿ ಪ್ರಥಮ ಬಾರಿಗೆ ನ್ಯಾಯ ಗ್ರಂಥದಂಥ ಪರೀಕ್ಷಾ ಮುಖ, ಯಾಕಂದರೆ ನಮ್ಮ ಆಚಾರ್ಯರು ಅದು ಗುರುವೇ ಆಗಿರಲಿ ಅಥವಾ ದೇವರೇ ಆಗಿರಲಿ ಭಗವಂತರೇ ಆಗಿರಲಿ ಪರೀಕ್ಷಾ ಮಾಡಿ ಆಮೇಲೆ ಅವರಿಗೆ ವಿನಯ ಮಾಡಿದ್ರು ಅಂತ ಹೇಳಿದರೆ ಆ ಗ್ರಂಥದ ಮೊನ್ನೆ ಇಲ್ಲಿ ವಿಮೋಚನೆ ಆಯಿತು. ದೇವಾಗಮ ಸ್ತೋತ್ರ ಅಥವಾ ಆಪ್ತ ಪರೀಕ್ಷಾ ದೇವಾಗಮನ ಭೂಯ ಚಾಮರಾದಿ ಹೃದಯ ಮಾಯೇಶ್ವರಿ ದೃಶ್ಯಂತೆ ನಾಥಸ್ತಮಸಿ ಮಮ ಅಂಥೇಳಿ ಹೇಳಿದರು. ಭಗವಂತ, ನಾನು ನಿಮಗೆ ನಿಮ್ಮ ಈ ಸಮೋಷಣ ಕೃತಿಯನ್ನು ನೋಡಿ ನಿಮಗೆ ನಮಸ್ಕಾರ ಮಾಡ್ತಾ ಇಲ್ಲ. ಯಾಕಂದರೆ ಇದು ಮಾಯಾವಿ ಇಂದ್ರಜಾಲದಲ್ಲಿಯೂ ಕಾಣುತ್ತದೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನೀವು ಮಹಾನ್ ಅಂತ. ಆದರೆ ನಿಮಗೆ ನಾನು ನಮಸ್ಕಾರ ಮಾಡ್ತಾ ಇರೋದು ನೀವು ಭೀತರಾಗಿರೋದು, ಹಿತೋಪದೇಶಿಗಳು ಮಾಡಿರೋದು ಮತ್ತು ಸರ್ವಜ್ಞರಿಗಾಗಿ. ಇದು ಹಿತೋಪದೇಶ ಇರಬೇಕು, ಸರ್ವಜ್ಞರಿರಬೇಕು, ಅದಲ್ಲದೆ ಭೀತರಾಗಿ ಮತ್ತು ಉದ್ದೇಶ ಭೀತರಾಗಿ ಆಗಿರಬೇಕು, ಸರ್ವಜ್ಞರಾಗಿರಬೇಕು, ಆಮೇಲೆ ಹಿತೋಪದೇಶ ಆಗಿರಬೇಕು. ಅಂಥವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಪ್ರಕಾರ ಪರೀಕ್ಷೆಯನ್ನು ಮಾಡಲಿಕ್ಕೆ ನಾವು ಮುಂದಾಗಬೇಕಾದರೆ ಎಷ್ಟೋ ಗ್ರಂಥಗಳಿವೆ, ನ್ಯಾಯ ಗ್ರಂಥಗಳಿವೆ. ನೀನು ಹೇಳಿದಂತೆ ಭಟ್ಟಾರಕರು ಬರೆದಿದ್ದಾರೆ, ನಿತ್ಯಾನಂದ ಆಚಾರ್ಯ ಬರೆದಿದ್ದಾರೆ, ಎಷ್ಟೋ ಜನ ಬರೆದಿದ್ದಾರೆ. ಆದರೆ ಪರೀಕ್ಷಾ ಮುಖ, ಮಾಣಿಕ್ಯದಿಂದಲೂ ಬರೆದಂಥ ಪರೀಕ್ಷಾ ಮುಖ ಬಹಳ ಸರಳವಾಗಿದೆ. ಅವರು ಹೇಳಿದಲ್ಲಿ ಇದರಲ್ಲಿ ಹೇಳ್ತಾರೆ, ನಾನು ಅಲ್ಪಮತಿಯವರಿಗಾಗಿ ಬಿಟ್ಟಿದ್ದೆ. ಏನಂತಂದರೆ ಪ್ರಮಾಣಾತ್ ಅರ್ಥ ಸಂಸಿದ್ಧಿ, ಪ್ರಮಾಣದಿಂದ ಅರ್ಥ ಅಂದರೆ ಪದಾರ್ಥದ ಸಂಸಿದ್ಧಿ, ಪ್ರಮಾಣದಿಂದ ಅರ್ಥದ ಸಂಸಿದ್ಧಿ ಆಗುತ್ತದೆ, ಪ್ರಮಾಣದ ಅರ್ಥದ ಸಾರ್ಥಕತೆ ನಿರ್ಣಯ ಆಗುತ್ತೆ. ಮತ್ತು ತದಾಭಾಸ ವಿಪರ್ಯಯ, ಅದರ ವಿಪರೀತ ಅದರ ಆಭಾಸದಿಂದ ಅಂದರೆ ಪ್ರಮಾಣಾಭಾಸದಿಂದ ಅದರ ಉಲ್ಟಾ ಆಗುತ್ತೆ, ಅರ್ಥದ ಸಂಸಿದ್ಧಿ ಆಗಲ್ಲ. ಹಾಗಾಗಿ ಈ ಪ್ರಕಾರ ಮೊದಲು ಹೇಳಿದ್ದಾರೆ ಇತಿ ವಕ್ಷೆ. ಈಗ ನಾನು ಹೇಳ್ತೀನಿ, ಅದಲ್ಲದೆ ಅವುಗಳ ಲಕ್ಷಣವನ್ನು ಅಲ್ಪ ಸಂಸಿದ್ಧಿ ಸ್ವಕೀಯವಾಗಿ ಯಾವ ಪ್ರಕಾರ ಈಗಾಗಲೇ ಹೇಳಿದ್ದಾರೆ, ಆಚಾರ್ಯ ಹೇಳಿದ್ದಾರೆ, ಪೂರ್ವಾಚಾರ್ಯರು ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಸಹ ಅರ್ಥ ಸಂಸಿದ್ಧಿಯನ್ನು ಮಾಡುವಂಥ ಈ ಗ್ರಂಥವನ್ನು ಸೂತ್ರ ಗ್ರಂಥ ಬರ್ತಿದ್ದೀನಿ. ಯಾರು ಸಹ ಇರ್ತಿದ್ದೀನಿ, ಯಾರು ಅಲ್ಪಮತಿಯರಾಗಿದ್ದಾರೆ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಅಧ್ಯಯನ ಮಾಡೋಕ್ಕಾಗಲ್ಲ, ಅಧ್ಯಯನ ಮಾಡಿದರೂ ಸಹ ಅದು ತಲೆ ಮೇಲೆ ಹೋದಂಗಾಗ ತಿಳಿಯೋಕ್ಕಾಗಿಲ್ಲ. ಅಂಥವ್ರು ಸಹ ನಾನೇ ಎಂದು ಬರ್ತಿದ್ದೇನೆ ಅಂತೇಳಿ ಇಲ್ಲಿ ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಅದಲ್ಲದೆ ಪ್ರಮಾಣ ಮಾಡಿದ್ದಾರೆ. ನಾನು ನನ್ನ ಮನಸ್ಸಿಂದ ಏನು ಹೇಳ್ತಾ ಇಲ್ಲ, ಯಾಕಂದರೆ ಆಗಮದಲ್ಲಿ ಯಾವ ಪ್ರಕಾರ ಹೇಳಲಾಗಿದೆ ಅದೇ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ಈ ಪ್ರಕಾರ ಇಲ್ಲಿ ಗ್ರಂಥದ ಪ್ರತಿಜ್ಞೆ ಇದೆ, ಆಮೇಲೆ ಮಂಗಲಾಚರಣೆಯೂ ಇದೆ.
ಗುರಾಚಾರವನ್ನು ಸ್ಮರಣ ಮಾಡಿ ಅವರಿಗೆ ವಿನಯವನ್ನು ತೋರಿಸಿದ್ದಾರೆ. ಈ ಪ್ರಕಾರ ಮೊದಲು ಈ ಪರೀಕ್ಷಾ ಮುಖದ ಮಂಗಲಾಚರಣೆಯಲ್ಲೇ ತಾವು ಪ್ರತಿಜ್ಞೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ನಿನ್ನೆ ಟೈಮ್ ಆಗಿದ್ದಕ್ಕಾಗಿ ಹೇಳಕ್ಕಾಗಲಿಲ್ಲ. ಈ ಪರೀಕ್ಷಾ ಮುಖ ಎಂಬ ಗ್ರಂಥ 208 ಇದರಲ್ಲಿ ಸೂತ್ರಗಳಿವೆ. ಆ ಎಲ್ಲ 208 ಸೂತ್ರಗಳನ್ನು 6 ಅಧ್ಯಾಯದಲ್ಲಿ, ಆದರೆ ಇಲ್ಲಿ ಪರಿಚ್ಛೇದ ಆಗಿದ್ದಾರೆ. ಪ್ರತಿಯೊಬ್ಬ ಆಚಾರ್ಯರು ನ್ಯಾಯದೀಪಿಕಾದಂಥ ಅಭಿನಯ ಧರ್ಮಭೂಷಣ ಇತಿ ಅವರು ನ್ಯಾಯದೀಪಿಕಾ ಬರೆದರು. ಅದರ ಅಧ್ಯಾಯಗಳನ್ನು ಪ್ರಕಾಶ, ಪ್ರಥಮ ಪ್ರಕಾಶ, ದ್ವಿತೀಯ ಪ್ರಕಾಶ, ತೃತೀಯ ಪ್ರಕಾಶ ಅಂತೇಳಿ ಪ್ರಕಾಶದ ಅರ್ಥ ಇರ್ಬೋದು. ಸಮಯಸಾರ ಗ್ರಂಥ ಬರೆದಾಗ ಅದಕ್ಕೆ ಅಧಿಕಾರ ಅಂತ ಹೇಳಿ ಪ್ರತಿಯೊಂದು ಅಧ್ಯಾಯವನ್ನು ಅಧಿಕಾರ. ಅದೇ ಪ್ರಕಾರ ಇಲ್ಲಿ ಈ ಮಾಣಿಕ್ಯಚಂದ್ರಾಚಾರ್ಯರು ಈ ಸೂತ್ರಗಳನ್ನು ಬರೆದು ಇದಕ್ಕೆ 6 ಅಧಿಕಾರಗಳಿಂದ 6 ಪರಿಚ್ಛೇದಗಳಿಂದ 6 ಪರಿಚ್ಛೇದ ಪರಿಚ್ಛೇದ ಮತ್ತು ಅನುಚ್ಛೇದ 2 ಶಬ್ದ ಬರ್ತವೆ. ಪರಿಚ್ಛೇದ ಮತ್ತು ಅನುಚ್ಛೇದ. ಏನು ಗದ್ಯದಲ್ಲಿ ಪ್ಯಾರಾಗ್ರಾಫ್ ಬರುತ್ತೆ ಅದಕ್ಕೆ ಅನುಚ್ಛೇದ ಅಂತ. ಮತ್ತು ಪರಿಚ್ಛೇದ ಅಂದರೆ ಅಧ್ಯಾಯ, ಪ್ರಕರಣ, ಪೂರ್ಣ ಒಂದು ಪ್ರಕರಣ. ಪರಿಚ್ಛೇದ ಅಂದರೆ ಒಂದು ಪ್ರಕರಣ, ಅದಕ್ಕಾಗಿ ಪರಿಚ್ಛೇದಗಳು ಅಧ್ಯಾಯ. ಈ ಪ್ರಕಾರ ಇಲ್ಲಿ 6 ಅಧ್ಯಾಯಗಳಲ್ಲಿ 6 ಪರಿಚ್ಛೇದಗಳಲ್ಲಿ ಇದನ್ನು ವಿಂಗಡಿಸಲಾಗಿದೆ. ಮೊದಲನೇ ಪರಿಚ್ಛೇದದಲ್ಲಿ ಅವರು ಪ್ರಮಾಣ ಸ್ವರೂಪ, ಮೊದಲನೇ ಅಧ್ಯಾಯದಲ್ಲಿ ಆ ಮೊದಲನೇ ಅಧ್ಯಾಯದಲ್ಲಿ 13 ಸೂತ್ರಗಳಿವೆ. ಆ 13 ಸೂತ್ರಗಳಲ್ಲಿ ಒಂದು ಪ್ರಮಾಣ ಸ್ವರೂಪ ಏನಿರಬೇಕು ಅದನ್ನು ಹೇಳಿದ್ದಾರೆ. ಆಮೇಲೆ ಎರಡನೇ ಪ್ರಕರಣದಲ್ಲಿ ಪ್ರಮಾಣದ ಸಂಖ್ಯೆಗಳಷ್ಟು, ಪ್ರಮಾಣದ ಸಂಖ್ಯೆಗಳಷ್ಟು. ಪ್ರಮಾಣದ ಸಂಖ್ಯೆಗಳು 2, ಪ್ರತ್ಯಕ್ಷ ಮತ್ತು ಪರೋಕ್ಷ. ಅದರಲ್ಲಿ ಮತ್ತೊಂದು ಬರುತ್ತೆ, ಸಾಮ್ಯವಾರಿ ಪ್ರತ್ಯಕ್ಷನೂ ಬರುತ್ತೆ. ಪ್ರತ್ಯಕ್ಷದೊಳಗ ಪ್ರತ್ಯಕ್ಷ ಮತ್ತು ಸಾಮ್ಯವಾರಿ ಪ್ರತ್ಯಕ್ಷ ಅಂತ ನೋಡೋಣ. 2 ಪ್ರತ್ಯಕ್ಷ, ಒಂದು ಪ್ರತ್ಯಕ್ಷ ಮತ್ತು ಒಂದು ಪರೋಕ್ಷ. ಈ ಪ್ರಕಾರ 2 ಪ್ರಮಾಣಗಳಿವೆ. ಆಮೇಲೆ 3ನೇ ಪರಿಚ್ಛೇದದಲ್ಲಿ ಅವು ಪರೋಕ್ಷ ಪ್ರಮಾಣದ ವಿಷಯಗಳನ್ನು, ಪರೋಕ್ಷ ಪ್ರಮಾಣ ಅಂದರೆ ಏನು, ಅವುಗಳ ಏನು ಭೇದಗಳಿವೆ, ಸ್ಮೃತಿ, ತತ್ವವಿಜ್ಞಾನ, ತರ್ಕ, ಅನುಮಾನ, ಆಗಮ ಅಂತೇಳಿ 5 ಭೇದಗಳಿವೆ. ಅವುಗಳ ವರ್ಣನೆಯನ್ನು ಮಾಡಿದ್ದಾರೆ. ಅವುಗಳನ್ನು ಸೂತ್ರಗಳ ಮುಖಾಂತರ ಸ್ವಲ್ಪ ಈ ಅಧ್ಯಾಯ ಬರೆದಿದೆ. ಈ ಅಧ್ಯಾಯದಲ್ಲಿ ಪರೋಕ್ಷ ಪ್ರಮಾಣನ ವರ್ಣನೆ ಮಾಡಿದ್ದಾರೆ. ಆಮೇಲೆ 4ನೇ ಅಧ್ಯಾಯ, 4ನೇ ಪರಿಷತ್ತಲ್ಲಿ ಪ್ರಮಾಣದ ವಿಷಯ ಏನು, ಪ್ರಮಾಣ, ಯಾವ ಪ್ರಮಾಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಯಾವ ಪ್ರಮಾಣವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಯಾವ ತಿಳ್ಕೊಳ್ತಾ ಇದ್ದೀವಿ, ಅದರ ವಿಷಯ ಏನಿರಬೇಕು, ಅದರ ಬಗ್ಗೆ ಈ ಪ್ರಮಾಣದ ವಿಷಯದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆಮೇಲೆ 5ನೇ ಪರಿಚಯದಲ್ಲಿ ಪ್ರಮಾಣದ ಫಲ ಏನು, ಪ್ರಮಾಣವನ್ನು ಸಿದ್ಧ ಮಾಡಿದಾಗ ಅದಕ್ಕೆ ಏನು ಫಲ ಇದೆ ನಮಗೆ. ಯಾಕೆಂದರೆ ದುನಿಯಾ ಹೈ ಬದಿ ಪ್ರತ್ಯರಕ್ತಿ ಕಾಮನಗಿ ಪರಿಣಾಮ ಬರುತ್ತೆ. ದುನಿಯಾದಲ್ಲಿ ಜೀವನದೊಳಗೆ ಯಾವುದೂ ವ್ಯಕ್ತಿ ಯಾವುದೂ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡೋದು ಏನು ತೊಂದರೆ ಇಲ್ಲ, ಆದರೆ ಇದ್ರ ಲಾಭ ಏನು ಅಂತ ಕೇಳ್ತಾರೆ. ಮೈತ್ರಿ ಶರಣರು ಬರೆದರೆ ದುನಿಯಾ ಹೈ ಬನಿ ಪ್ರತ್ಯರಕ್ತಿ, ದುನಿಯಾ ಇದ್ದವರು ಬನಿಯಾ ಇದ್ದಂತೆ, ವ್ಯಾಪಾರಿಗಳಿದ್ದಂತೆ. ಕಾಮನಗಿ, ನಾವೇನೋ ಮಾಡ್ಬೋದು, ಆದರೆ ಪರಿಣಾಮ ಇರುತ್ತೆ, ಇದರಿಂದ ಪರಿಣಾಮ ಇರುತ್ತೆ. ಅದಕ್ಕಾಗಿ ನಾವು ಯಾವುದೂ ಕೆಲಸ ಮಾಡಿದ್ರು ಪರಿಣಾಮ ಈ ಸೂತ್ರದಲ್ಲೂ ಬಂದಿದೆ. ಈಗ ಅಧ್ಯಯನ ಮಾಡೋರು ಅದರಲ್ಲೂ ಹೇಳಿದ್ದಾರೆ, ವಿಶೇಷಗಳು ಹೇಳಿದ್ದಾರೆ. ಆಮೇಲೆ ಪ್ರಮಾಣ ಪ್ರಕಾರ, ಆಮೇಲೆ ಅಂತಿಮ ಪ್ರಮಾಣಾಭಾಸದ ವರ್ಣನೆ ಮಾಡಿದ್ದಾರೆ. ಪ್ರಮಾಣಾಭಾಸ, ಪ್ರಮಾಣ ಇತ್ತು, ಪ್ರಮಾಣಾಭಾಸದ ವರ್ಣನೆ. ಪ್ರಮಾಣ ಆದಮೇಲೆ ಪ್ರಮಾಣಾಭಾಸ ವರ್ಣನೆ ಮಾಡಿದ ಅವಶ್ಯಕತೆ ಏನಿದೆ, ಪ್ರಮಾಣಾಭಾಸ ವರ್ಣನೆ ಮಾಡಿದ ಅವಶ್ಯಕತೆ ಏನಿದೆ, ನಮ್ಮ ಪಾಸಿಟಿವ್ಲಿ ಥಿಂಕ್ ಮಾಡಬೇಕು. ಎಲ್ಲ ಹೇಳ್ತಾರೆ, ಹೆಚ್ಚಾಗಿ ಎಲ್ಲ ಮೋಟಿವೇಟಿಂಗ್ ಥಿಂಕರ್ಸ್ ಎಲ್ಲ ಟಾಕರ್ಸ್ ಹೇಳ್ತಾರೆ, ನಾವು ಯಾವಾಗಲೂ ಪಾಸಿಟಿವ್ಲಿ ವಿಚಾರ ಮಾಡಿದ್ವಿ, ಧನಾತ್ಮಕವಾಗಿ ವಿಚಾರ ಮಾಡಿದ್ವಿ, ನಕಾರಾತ್ಮಕ ವಿಚಾರ ಮಾಡಬಾರ್ದು. ಆದರೆ ಜೈನ ದರ್ಶನದಲ್ಲಿ ಆ ಪ್ರಕಾರ ಧನಾತ್ಮಕವಾಗಿ ವಿಚಾರ ಮಾಡ್ತಾರೆ, ಪಾಸಿಟಿವ್ಲಿ ವಿಚಾರ ಮಾಡಿದ್ರು, ನೆಗೆಟಿವ್ಲಿ ವಿಚಾರ ಮಾಡ್ತಾರೆ. ಯಾಕಂದರೆ ಕೆಲವೊಂದು ಸಲ ನಾವು ಪ್ರಮಾಣ ಅಂತೇಳಿ ಮೋಸ ಹೋಗಬಹುದು. ಅದಕ್ಕಾಗಿ ಇದು ಪ್ರಮಾಣ ಇದೆ, ಇದು ಪ್ರಮಾಣಾಭಾಸ ಇದೆ, ಇದು ನಮಗೆ ನೇರವಾಗಿ ಅರ್ಥ ಆಗಬೇಕು. ಅದಕ್ಕಾಗಿ ಪ್ರಮಾಣದೊಂದಿಗೆ ಕೊನೆಗೆ ಪ್ರಮಾಣಾಭಾಸ ಯಾವ ಪ್ರಕಾರದಲ್ಲಿ ಮೋಸ ಹೋಗುವಂಥ ಸಂಭಾವನೆ ಇದೆ ಅದನ್ನು ಹೇಳ್ಬೇಕು.
ಈ ಪ್ರಕಾರ 6 ಪರಿಚ್ಛೇದಗಳಲ್ಲಿ ಮೊದಲನೇ ಪರಿಚ್ಛೇದ ಪ್ರಮಾಣದ ಸ್ವರೂಪ, ಎರಡನೇ ಪರಿಚ್ಛೇದ ಪ್ರಮಾಣದ ಸಂಖ್ಯೆ, ಮೂರನೇ ಪರಿಚ್ಛೇದದಲ್ಲಿ ಪ್ರಮಾಣದ ಪರೋಕ್ಷ ಪ್ರಮಾಣದ ವರ್ಣನೆ, ನಾಲ್ಕನೇ ಪರಿಚ್ಛೇದದಲ್ಲಿ ಪ್ರಮಾಣದ ವಿಷಯ, ಐದನೇ ಪರಿಚ್ಛೇದದಲ್ಲಿ ಪ್ರಮಾಣದ ಫಲ ಮತ್ತು ಆರನೇ ಪರಿಚ್ಛೇದದಲ್ಲಿ ಪ್ರಮಾಣ ಭಾಸದ ವರ್ಣನೆಯನ್ನು ಮಾಡಿದ್ದಾರೆ. ಯಾಕಂದರೆ ವಿಮಾನ ರೈಟ್ ಬಂಧುಗಳು ನಮ್ಮ ಭಾರತೀಯ ದರ್ಶನದ ಪ್ರಕಾರ ವಿಮಾನವನ್ನು ಭಾರತ ವರ್ಷ ತಯಾರು ಮಾಡಿದ್ರು. ಆದರೂ ಸಹ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ರೈಟ್ ಬಂಧುಗಳು ವಿಮಾನವನ್ನು ತಯಾರು ಮಾಡಿದರು. ಅದರೊಂದಿಗೆ ಕೆಲವೊಬ್ಬರು ನೆಗೆಟಿವ್ ಆಗಿಯೂ ವಿಚಾರ ಮಾಡಿದರು, ಹಾರ್ತೀವಿ ಆದರೆ ಯಾವಾಗಲೂ ಹಾರ್ತಿರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಒಂದ್ಸಲ ಕೆಟ್ಟ ಹೋಗ್ಬೋದು, ಮಷಿನ್ ಇದ್ದಿದ್ದು ಕೆಟ್ಟ ಹೋಗ್ಬೋದು, ಆವಾಗ ಉಳಿಯುವ ಚಾನ್ಸ್ ಏನಾದರೂ ಇದೆಯಾ, ಅದಕ್ಕಾಗಿ ಪ್ಯಾರಾಚೂಟನ್ನು ನಿರ್ಮಾಣ ಮಾಡ್ತೀವಿ. ಬೇಕೇ ಬೇಕು. ಎಲ್ಲಿ ಪಾಸಿಟಿವ್ಲಿ ಥಿಂಕಿಂಗ್ ಮಾಡ್ತೀವಿ ಅಲ್ಲಿ ನೆಗೆಟಿವ್ಲಿ ಥಿಂಕಿಂಗ್ ಮಾಡಲೇಬೇಕು. ಅದೇ ಪ್ರಕಾರ ಇದಂತೂ ಪ್ರಮಾಣದ ವಿಷಯ ಇದೆ. ಯಾಕಂದರೆ ನೇರವಾಗಿ ನಮ್ಮ ಜೀವನದ ಮುಕ್ತಿ ಮತ್ತು ಬಂಧನದ ವಿಷಯ ಇದೆ. ಸ್ವಲ್ಪ ಏನಾದ್ರು ತಪ್ಪು ಮಾಡಿದರೆ ಅಂದರೆ ನಾವು ಮುಕ್ತಿಯ ದಾರಿಯಲ್ಲಿ ಬಿಟ್ಟು ಬಂಧನದ ದಾರಿಗೆ ಮತ್ತೆ ಹೋಗ್ಬೋದು. ಅನಂತ ಸಂಸಾರದಲ್ಲಿ ಮತ್ತೆ ನಾವು ತಿರುಗಾಡುವಂಥ ಪ್ರಸಂಗ ಬರ್ಬೋದು. ಅದಕ್ಕಾಗಿ ಆಚಾರ್ಯ ಭಗವಂತರು ನಮ್ಮನ್ನು ಸಾವಧಾನ ಮಾಡಲಿಕ್ಕೆ ಇಲ್ಲಿ ಅವರು ಪ್ರಮಾಣದೊಂದಿಗೆ ಪ್ರಮಾಣ ಭಾಸಗಳನ್ನು ಮಾಡಿದ್ದಾರೆ. ಇನ್ನು ಮತ್ತೊಮ್ಮೆ ಈ ಶ್ಲೋಕ ನೋಡಿ, ಮಂಗಲಾಚರಣೆ ನೋಡಿ. ಮಂಗಲಾಚರಣೆ ಪೂರ್ಣ ಮೊದಲನೇ ಅಧ್ಯಾಯದಲ್ಲಿ ಈ ಮಂಗಲಾಚರಣೆ ಏನು ವಿಷಯ ಇದೆಯೋ ಅದನ್ನು ಗ್ರಹಿತ ಮಾಡ್ಕೊಂಡು ಸಂಪೂರ್ಣ ಗ್ರಂಥದಲ್ಲಿ ಇದನ್ನೇ ಗ್ರಹಿತ ಮಾಡಿದ್ದಾರೆ. ಆದರೆ ಇದು ಪ್ರತಿಜ್ಞೆ ಮಾಡಿದ್ದಾರೆ, ನಾವು ಇಲ್ಲಿ ಪ್ರಮಾಣ ಮತ್ತು ಪ್ರಮಾಣ ಭಾಸದ ವರ್ಣನೆ ಮಾಡ್ತೇವೆ ನೋಡಿ. ಪ್ರಮಾಣ ಅರ್ಥ ಸಂಸಿದ್ಧಿ ಭಾಷ ವಿಪರ್ಯಯ ಇತಿ ವಕ್ಷೆ ತಯೋಲಕ್ಷಣ ಸಿದ್ಧಂ ಅಲ್ಪಂ ನಗೀಸ. ಪ್ರಮಾಣದಿಂದ ಅರ್ಥದ ಸಿದ್ಧಿಯಾಗುತ್ತದೆ ಮತ್ತು ಪ್ರಮಾಣ ಭಾಷೆಯಿಂದ ವಿಪರ್ಯಯ ಅರ್ಥದ ಸಿದ್ಧಿಯಾಗುತ್ತದೆ. ಪ್ರಮಾಣದಿಂದಲೇ ಅರ್ಥದ ಸಿದ್ಧಿ ಆಗಬೇಕಾದ್ರೆ, ಆತ್ಮದ ಸಿದ್ಧಿ ಆಗಬೇಕಾದ್ರೆ, ಪ್ರಮಾಣ ಸಿದ್ಧಿ ಆಗಬೇಕಾದ್ರೆ ಅದು ಯಾವುದೇ ಒಂದು ವಸ್ತುವಿನ ಸಿದ್ಧಿ. ಅರ್ಥ ಅಂದರೆ ವಸ್ತು, ಅದು ಆತ್ಮವಸ್ತುನೇ ಇರ್ಬೋದು, ಬುದ್ಧಿಗಳನ್ನೇ ಇರ್ಬೋದು, ಧರ್ಮನೇ ಇರೋದು, ಆಕಾಶ ಕಾಲ ಯಾವುದೇ ಒಂದು ಪದಾರ್ಥ ಸಿದ್ಧಿ ಆಗಬೇಕಾದ್ರೆ ಪ್ರಮಾಣದಿಂದಲೇ ಆಗುತ್ತೆ, ಪ್ರಮಾಣ ಭಾಷೆಯಿಂದ ಆಗೋದಿಲ್ಲ. ಅದಕ್ಕಾಗಿ ಅವೆರಡು ಪ್ರಮಾಣ ಮತ್ತು ಪ್ರಮಾಣ ಭಾಷೆಯ ಯಾವ ಲಕ್ಷಣಗಳು ಪೂರ್ವಾಚಾರ ಮೂಲಕ ಹೇಳಿರುವಂತಿದೆ ಅದನ್ನು ಅಲ್ಪ ಬುದ್ಧಿಯುಳ್ಳ ಸಲುವಾಗಿ ನಾವು ಹೇಳ್ತೇವೆ. ಇದನ್ನು ಮೊದಲೇ ಹೇಳಾಗಿದೆ, ಆದರೂ ಸಹ ನಾವು ಅಲ್ಪ ಬುದ್ಧಿಯರು. ಅದಕ್ಕಾಗಿ ನಮಗೆ ನಾವು ಅಕಲಂಕರಂತಿಲ್ಲ, ನಿಖಲಂಕರಂತಿಲ್ಲ. ಆದರೆ ನಾವು ಅಲ್ಪ ಬುದ್ಧಿ, ನಮಗೆ ಪದೇ ಅದನ್ನು ಮನನ ಮಾಡಬೇಕು, ಪದೇ ಅದನ್ನು ರಿಪೀಟ್ ಮಾಡಬೇಕು, ಆವಾಗಲೇ ನಮಗೆ ತಿಳಿಯುತ್ತೆ. ಅದಕ್ಕಾಗಿ ಯಾವ ಭಾಷೆಯಲ್ಲಿ ಹೇಳಿದರೆ ಮಕ್ಕಳಿಗೆ ತಿಳಿಬಹುದು. ನನಗೆ ಹಿಂದಿ ಭಾಳ ಚೆನ್ನಾಗಿ ಹಿಂದಿ ಬರುತ್ತೆ, ಸಂಸ್ಕೃತ ಭಾಳ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿ ಹೋಗಿ 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು ಮಕ್ಕಳ ಮುಂದೆ ಹೋಗಿ ನಾನು ಲಕ್ಷಣ ಹಿಂದಿ ಭಾಷೆಯಲ್ಲಿ ಆಗಲಿ ಅಥವಾ ಹಳೆಗನ್ನಡದಲ್ಲಿ ಮಾತಾಡಿದ್ರೆ ಮಕ್ಕಳಿಗೆ ಏನು ತಿಳಿಯಲ್ಲ. ಅದಕ್ಕಾಗಿ ಮಕ್ಕಳಿಗೆ ನಮಗೆ ತಿಳಿಯುವಂಥ ಭಾಷೆಯಲ್ಲಿ ಹೇಳಲಿಕ್ಕೆ ಪ್ರತಿಜ್ಞೆ ಮಾಡಿ ಇಲ್ಲಿ ಹೇಳ್ತಾರೆ. ವ್ಯಾಖ್ಯೆ ಪ್ರಯೋಜನ ವಿನ ಮಂದೋಪಿನ ಪ್ರವರ್ತತೆ. ಇದು ಹಿಂಗಿದೆ, ಉದ್ದೇಶ ಮಂದೋಪಿನ ಪ್ರವರ್ತತೆ. ಏನು ನಾವೆಲ್ಲ ಮಾಡ್ತಿದ್ದೀವಿ, ನಾವೆಲ್ಲರೂ ಈಗ ನಮ್ಮ ಮನೆ ಮಠ ಕಟ್ಕೊಂಡು ಇಲ್ಲಿ ಬಂದಿದ್ದೀವಿ, ಯಾವುದೊಂದು ಕಾರಣ ಬಂದಿದ್ದೀವಿ. ತಾಯಿಯವರು ಯಾವಾಗಲೂ ನಮಗೆ ಅದನ್ನ ನೆನಪಿಸ್ತಿರ್ತಾರೆ. ನಾವು ಯಾಕೆ ಬಂದಿದ್ದೀವಿ, ಊಟ ವಸ್ತು ಎಲ್ಲ ರೆಡಿ ಇದೆ, ಏನು ಮಾಡೋ ಅವಶ್ಯಕತೆ ಇಲ್ಲ, ಒಲೆ ಹಚ್ಚೋದ ಅವಶ್ಯಕತೆ ಇಲ್ಲ, ಬಟ್ಟೆ ತೊಳೆದ ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆ ಇಲ್ಲ. ನಾವು ಬಂದಿದ್ದ ಜಾತಕ ಪದೇ ನಮಗೆ ನೆನಪಿಸ್ಕೊಡ್ತಾರೆ. ಇಲ್ಲಿಯೂ ಅವರೇ ನೆನಪಿಸ್ಕೊಡ್ತಾರೆ. ನಾವು ಇದನ್ನು ಓದ್ತಾ ಇರೋದು ಈ ಪ್ರಮಾಣ ಭಾಷೆ ಬಗ್ಗೆ ಅಧ್ಯಯನ ಮಾಡ್ತಾರೆ. ಯಾರ ಸುಖವಾಗಿ ಸುಖ ಪಡಿಸೋದು. ಇವರು ನಮ್ಮ ದೌಲತ್ ರಾಮರು ಹೇಳಿದ್ದಾರೆ, ಜೇ ತ್ರಿಭುವನ ಮೇ ಜೀವನ ಅನಂತ ಸುಖ ಚಾಯೆ. ಯಾಕೆ ದುಃಖ ಹಾರೆ ಸುಖಕಾರ ಕೆಹೇ ಸೀಕರು ಕರ್ಮ. ಆಚಾರ್ಯ ಮೊದಲಿನ ಆಚಾರ್ಯ ಎಲ್ಲ ಏನು ಆಚಾರ್ಯರು ಮತ್ತದಲ್ಲದೆ ಅನಂತ ತೀರ್ಥಂಕರು, ಅನಂತ ಆಚಾರ್ಯರು, ಭಗವಂತರು, ಪಂಡಿತರು ಎಲ್ಲರೂ ಸಹ
ಏನು ಹೇಳಿದ್ದಾರೆ ಇದೆಲ್ಲವೂ ದುಃಖವನ್ನು ಕಳೆಯಲಿಕ್ಕೆ, ದುಃಖವನ್ನು ದೂರ ಮಾಡಲಿಕ್ಕೆ. ಪ್ರತಿಯೊಬ್ಬ ವ್ಯಕ್ತಿ, ನಾವಂತೂ ಇಲ್ಲಿ ಕೂತವರೆಲ್ಲ ಆಧ್ಯಾತ್ಮಿಕ ವಿಚಾರ ಮಾಡ್ತಿದ್ದೀವಿ, ಆದರೆ ಒಬ್ಬ ಕೂಲಿ ಮಾಡುವಂಥ ವ್ಯಕ್ತಿ, ಕೆಲ ನಡೆಸುವಂಥ ವ್ಯಕ್ತಿ ಅವನಿಗೂ ಕೇಳಿದ್ರೆ ಯಾಕಪ್ಪ ಅಷ್ಟು ದುಡ್ಡಿದೆ, ಇಷ್ಟೊಂದು ದುಡಿದ ಅವಶ್ಯಕತೆ ಇದೆ ಅಂದರೆ ಸುಖ ಸಲಹೆ, ಸುಖ ಬೇಕಂದ್ರೆ ಮನೆ ಕಟ್ಟಬೇಕು, ಮಕ್ಕಳು ಮದುವೆ ಮಾಡಬೇಕು, ಮಕ್ಕಳಿಗೆ ಪಾಠ ಮಾಡಬೇಕು, ಅದನ್ನು ಸುಖ. ಈ ಪ್ರಕಾರ ಈ ಜಗತ್, ಈ ವಿಶ್ವದಲ್ಲಿ ಮೂತ್ರಿಲ ಲೋಕದಲ್ಲಿ ತಿಂತ ಎಲ್ಲ ಜೀವಗಳು ಸಹ ಸುಖಕ್ಕಾಗಿಯೇ ಬರ್ತಾರೆ, ಸುಖಕ್ಕಾಗಿ ಬರ್ತಾ ಇದ್ದೇವೆ. ಆದರೆ ಈಗಿಲ್ಲ ನಾವೆಲ್ಲರೂ ಆಚಾರ್ಯ ಭಗವಂತರ ಕೃಪೆಯಿಂದ, ಅದಲ್ಲದೆ ಪರಮ ಪೂಜ್ಯ ಸೋನಗಢ ಸಂತ ಕಾಂಜಿ ಸ್ವಾಮಿಯವರ ಪ್ರತಾಪದಿಂದ ನಾವು ಸಹ ಸುಖವಾಗಿ ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ಅವ್ರು ಯಾವ ಸುಖಕ್ಕೆ ಪ್ರಯತ್ನ ಮಾಡ್ತಾರೆ, ಆ ಸುಖ ನಾವು ಪ್ರಯತ್ನ ಮಾಡ್ತಾರೆ. ನಮ್ಮ ಸುಖ ಕ್ಷಣಿಕ ಸುಖ ಇಲ್ಲ, ನಮ್ಮ ಸುಖ ನಮ್ಮ ವಿದ್ಯಾರ್ಥಿಗಳಿಂದ ಇದು ಶಾಶ್ವತ ಸುಖಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಅವರ ಕ್ಷಣಿಕ ಸುಖ ಮನೆ ಕಟ್ಟೋದು, ಮನೆ ಕಟ್ಟಿದ್ರೆ ಬಾಡಿಗೆ ಮನೆಯವರು ಮನೆ ಕಟ್ಟು ಝಂझट ಕಲಿತಾ ಇದ್ದೇನೆ. ಯಾಕಂದ್ರೆ ಅಜ್ಞಾನ ಅಂಧಕಾರ ದೂರ ಆಗಲಿ ಅಂತೇಳಿ. ಆದರೆ ಅವ್ರ ಅಜ್ಞಾನ ಅಂತದ್ದು, ಈ ಅಜ್ಞಾನದಿಂದ ದುಃಖ ಪಡ್ತಾ ಇದೀವಿ ಅಂದ್ರೆ ನಮ್ಗೆ ಅಜ್ಞಾನಿಗಳಿದ್ದೀವಿ, ಅದಕ್ಕಾಗಿ ನಮ್ಗೆ ಕೆಲಸ ಮಾಡಬೇಕಾಗ್ತಾ ಇದೆ, ಕಲಿತೋದ್ರೆ ನಮ್ಗೆ ನೌಕರಿ ಸಿಗ್ತೀವಿ. ಈ ಅಜ್ಞಾನ, ಆದರೆ ನಮ್ಮ ಅಜ್ಞಾನ ಯಾವುದಿದೆ, ನಾವು ಇಲ್ಲಿವರೆಗೆ ಇಷ್ಟೊಂದು ವರ್ಷಗಳಿಂದ ಎಷ್ಟೋ ಸಲ ಮಾನವ ತನವನ್ನು ಧಾರಣ ಮಾಡಿದ್ದೀವಿ. ದೇವಲೋಕದಲ್ಲಿ ಇದ್ದೀವಿ, ದೇವಲೋಕದಲ್ಲಿ ಬೇಡ ಅಲ್ಲಿ ಅಂತ ನಾವು ಮೋಸ್ಟ್ಲಿ ನಮಗೆ ಅಲ್ಲಿ ಈ ದಯಾ ಧರ್ಮದ ಬಗ್ಗೆ ವಿಚಾರ ಮಾಡುವಂಥ ಪ್ರಸಂಗ ಬಂದಿರಲಿಕ್ಕಿಲ್ಲ. ಏನೋ ವಿಚಾರಣೆ ಧರ್ಮ ಸರ್ವಾಶ್ಯದಲ್ಲಿ ಇದ್ರೆ ಆಗಿರಬೇಕು, ಉಳಿದರಲ್ಲಿ ನಮ್ಮಂಥ ಅವಕಾಶ ಸಿಕ್ಕೇ ಇಲ್ಲ. ಯಾಕಂದ್ರೆ ಭೋಗದ ಸಾಮಗ್ರಿ ಬೇಕಾದಷ್ಟಿತ್ತು. ಆದರೆ ಈ ಮಾನವ ಜನ್ಮದಲ್ಲಿ ಬಂದಿದ್ದೀವಿ, ಭೋಗದ ಸಾಮಗ್ರಿ ಸೀಮಿತಿದೆ, ವಿಷಯ ಕಷಾಯದ ಸಾಮಗ್ರಿಗಳು ಇವೆ. ಆದರೂ ಸಹ ಅದರಿಂದ ನಮಗೆ ಒಂದೊಂದ್ಸಲ ಪೀಡೆ ಆಗುತ್ತೆ, ಬಹಳ ಸಲ ಪೀಡೆನಾಗುತ್ತೆ, ದುಃಖನಾಗುತ್ತೆ, ಸುಖ ಭಾಸನೆ ಇದೆ. ಅದಕ್ಕಾಗಿ ಇದೆಲ್ಲ ಸುಖ ಭಾಷೆ. ಯಾವ ಸುಖಕ್ಕಾಗಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ, ನೌಕರಿ ಮಾಡ್ತಿದ್ದೀವಿ, ವ್ಯಾಪಾರ ಮಾಡ್ತಿದ್ದೀವಿ, ವ್ಯವಸಾಯ ಮಾಡ್ತಾ ಇದ್ದೀವಿ, ಇದೆಲ್ಲವೂ ದುಃಖಕ್ಕನ ಕಾರಣ ಇದೆ. ಇದೆಲ್ಲ ಬಿಡಬೇಕು. ನೀರು ರಾಜೇಂದ್ರ ಅವರು ಹೇಳಿದ್ರು, ತಾಯಿಯವರು ಅದನ್ನ ರಿಪೀಟ್ ಮಾಡಿದ್ರು, ಶಾಂತ ಕೂತ್ಕೊಳ್ಳಿ. ಅದರ ಸಲುವಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ನೀವು ಭಜನೆ ಕೇಳಿದಿರಿ, ನಿರಕೋ ಅಂಗ ಜಿನುವರೆಗೆ ಜನಿಸಿ ಚಲಿಪಿ ಶಾಂತಿ ಅಪ್ಪ. ಈಗಲೂ ಸಹ ಜನ ಹೇಳ್ತಾರೆ, ಈ ಭಿಕಾರಿಗಳಂತೂ ಹೊರಗೆ ಭಿಕ್ಷುಕರಾಗಿದ್ದಾರೆ, ಭಿಕ್ಷೆ ಬಿಡ್ತಾ ಇದ್ದಾರೆ. ನೀವು ಲೌಕಿಕದಿಂದ ಎಷ್ಟೊಂದು ಶ್ರೀಮಂತರಾಗಿ ಸಹ ಭಗವಂತನ ಮುಂದೆ ಹೋಗಿ ಅಲ್ಲಿ ನೀವು ಭಿಕ್ಷೆ ಬಿಡ್ತೀರಿ. ನನಗೆ ಪುತ್ರರತ್ನ ಪ್ರಾಪ್ತಿಯಾಗಲಿ, ನನಗೆ ಧನದ ಪ್ರಾಪ್ತಿಯಾಗಲಿ, ನನಗೆ ಅದಾಗಲಿ ಇದಾಗಲಿ ಅಂತೇಳಿ ಇದನ್ನು ಪ್ರಾಪ್ತಿ ಮಾಡ್ತೀರಿ. ಈ ಪ್ರಕಾರ ನಮ್ಮ ಭಗವಂತರು ಸಾರಿ ಸಹ ಹೇಳ್ತಾ ಇದ್ದಾರೆ. ಬಾಯಿ ಹೇಳೋದು ಅವಶ್ಯಕತೆ ಇಲ್ಲ, ಮೂರ್ತಿ ನೋಡಿದ್ರೆ ಸಾಕು, ಗೊತ್ತಾಗತ್ತೆ. ಭಗವಂತ ನಾನು ಏನಾದರೂ ಒಂದು ಆಶೆ ಇಟ್ಕೊಂಡು ಹೋಗಿ, ಭಗವಂತನಿಗೆ ಸುಖ ಬೇಕಾಗಿದೆ, ನನಗೆ ಹಣ ಬೇಕಾಗಿದೆ, ನನಗೆ ಕೋಟಿ ರೂಪಾಯಿ ಬೇಕಾಗಿದೆ, ನನಗೆ ಇದಾಗಿದೆ, ಮನೆ ಕಟ್ಟಬೇಕು, ಏರ್ ಕಂಡೀಷನ್ ಮನೆ ಕಟ್ಟಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ, ಮೂರ್ಖ ನನ್ನ ನೋಡು, ನನ್ನ ನೋಡು, ನಾನು ಚಕ್ರವರ್ತಿ ಆಗಿದ್ದೆ, ತೀರ್ಥಂಕರನಾಗಿದ್ದೆ, ಯಾವ ದೇಹ ಧಾರ ಮಾಡಿ ಯಾವ್ಯಾವ ಪದವಿಯನ್ನು ವಿಭೂಷಿತ ಮಾಡಿಲ್ಲ, ಎಲ್ಲ ಮಾಡಿದ್ದೀನಿ. ಆದರೂ ನನಗೆ ಎಲ್ಲ ನೋಡಿದೆ ನಾನು, ಆದರೂ ನನಗೆ ಎಲ್ಲಿ ಸುಖ ಸಿಗಲಿಲ್ಲ. ಚರಣ ಕಮಲ ಜನ್ಮಕ್ಕೆ ಭೂಮಾಸ ಸಂಸಾರ ಪುರ ದುಃಖಮಯ ಗತಿ ಚತುರ್ಮೇ ಸರ್ ದುಃಖಮೈ ದುಃಖದಾಯಕವೇ ಆಗಿದೆ. ಅದಕ್ಕಾಗಿ ನಾನು ಪದ್ಮಾಸನ ಕೊಟ್ಟಿದ್ದೀನಿ. ಎಲ್ಲ ಕಡೆ ನೋಡಿದೆ, ಈ ಕೈಯಿಂದ ಎಲ್ಲ ಕೆಲಸ ಮಾಡಿ ನೋಡಿದೆ, ನಾನು ದಾನ ಮಾಡಿ ನೋಡಿದೆ, ಎಲ್ಲ ಗಳಿಸಿ ನೋಡಿದೆ, ಆದ್ರೂ ಏನು ಆಗಲಿ, ನಾನು ಮಾಡಿದೆ ಅಂತೇಳಿ ಮಾತ್ರ ಬಂದು ಅಭಿಮಾನ ಮಾಡಿದೆ. ಆದ್ದರಿಂದ ಇದರಿಂದ ಏನೂ ಆಗಿಲ್ಲ, ನನಗೆ ಸುಖ ಸಿಗಲೇ ಇಲ್ಲ. ಅದಕ್ಕಾಗಿ ನಾನು ಕೈ ಮೇಲೆ ಇಟ್ಕೊಂಡು ಅಥವಾ ಖಡ್ಗಾಸನ ಕುಂತಿದ್ದೆ. ಕಣ್ಣಿನ ಎಲ್ಲ ಸುಖದ ಸಂಸಾರ ಎಲ್ಲ ಕಡೆ ನೋಡಿದೆ, ಸ್ವರ್ಗ ಸುಖ ನೋಡಿದೆ, ಮನುಷ್ಯ ಗತಿಯನ್ನು ನೋಡಿದೆ, ಗಿರಿಯಚ ಗತಿಯನ್ನು ನೋಡಿದೆ, ನರಕ ಗತಿಯನ್ನು ನೋಡಿದೆ, ಎಲ್ಲೆಲ್ಲಿ ಸ್ವರ್ಗದಲ್ಲಿ ಅಂತ 14 ಸ್ವರ್ಗಗಳು ಎಲ್ಲ ಕಡೆ ಹೋಗಿ ನೋಡಿದೆ. ಎಲ್ಲಿಯೂ ಸುಖ ಸಲುವಾಗಿ ನಾನು ಬಡದಾಗಿ ನೋಡಿದರೆ ಸುಖ ಅನ್ನೋದು ಸಿಕ್ತು. ಆದರೆ ಕೊನೆಗೆ ಆ ಸುಖವನ್ನು ಭೋಗಿಸಿದ ಮೇಲೆ ಅದು ಸುಖ ಅಲ್ಲ, ಅದು ಸುಖ ಭಾಷೆತ್ತು, ದುಃಖಕ್ಕನ ಕಾರಣ ಅಂತೇಳಿ ನಾನೀಗ ಅರ್ಧ ನಾಸಾದೃಷ್ಟಿಗೆ ಅಂತರ್ಮುಖ ಮುದ್ರ. ಇದೇ ಪ್ರಕಾರ ಎಲ್ಲ
ಎಲ್ಲಾದಾಗಲೂ ಎಲ್ಲ ಸುತ್ತಾಡಿ ನೋಡಿಬಿಟ್ಟೆ, ಅಲ್ಲೂ ಸುಖ ಸಿಗಲಿಲ್ಲ. ಅದಕ್ಕಾಗಿ ನಾನು ಈಗ ಪದ್ಮಾಸನ ಹಾಕೊಂಡು ಅಥವಾ ಖಡ್ಗಾಸನದಲ್ಲಿ ನಿಂತ್ಕೊಂಡು ನಾನು ನನ್ನ ಸುಖವನ್ನು ಪಡೆದಿದ್ದೀನಿ. ನಿನಗೆ ಸುಖ ಬೇಕಾಗತ್ತಂದ್ರೆ ಮೂರ್ಖಾದನ್ನು ಬಿಟ್ಟು ಬಿಡು, ಇದನ್ನು ಮಾಡು, ಶಾಂತಿ. ಅದಕ್ಕಾಗಿ ನಾವೆಲ್ಲ ಅದನ್ನ ಮಾಡ್ತಾ ಇದ್ದೀವಿ. ಇನ್ನು ನೋಡಿ, ಆ ಪ್ರಯೋಜನ ವಿನ ಮಂದೋ ವಿನ ಪ್ರವರ್ತತೆ, ಅರ್ಥ ಪ್ರಯೋಜನವಿಲ್ಲದೆ ಅಂತೂ ಮಂದ ಬುದ್ಧಿಗಳು ಕೂಡ ಯಾವುದೇ ಕಾರ್ಯದಲ್ಲಿ ಪ್ರವರ್ತನಾಗುವುದಿಲ್ಲ. ಅಂತೆಯೇ ಮಾಣಿಕಂಡಿ ಆಚಾರ್ಯರು ಮೊಟ್ಟ ಮೊದಲು ನಮಗೆ ಗ್ರಂಥ ರಚನೆಯ ಪ್ರಯೋಜನವನ್ನು ತಿಳಿಸಿಕೊಟ್ಟಿದ್ದಾರೆ. ಏಕೆಂದರೆ ಶಾಸ್ತ್ರದ ಪ್ರಯೋಜನ ತಿಳಿದುಕೊಂಡು ಅದರ ಫಲಪ್ರಾಪ್ತಿಯ ಆಶಯದಲ್ಲಿ ವಿದ್ವಾಂಸರು ಆ ಕಾಲದಲ್ಲಿ ಪ್ರವರ್ತರಾಗಿದ್ದಾರೆ. ವರ್ಣನೆ ಮಾಡಿದರು. ಯಾವುದೇ ಮನುಷ್ಯ ಆಗಲಿ ಅಥವಾ ಯಾವುದೇ ಪ್ರಾಣಿ ಆಗಲಿ ಕೆಲಸ ಮಾಡಬೇಕಾದ ಫಲದ ಆಸೆಯಿಂದನೇ ಮಾಡ್ತಾನೆ, ಫಲದ ಆಸೆಯಿಂದ ಯಾವಾಗೂ ಕೆಲಸ ಮಾಡ್ತಾರೆ. ಹಾಗಾಗಿ ವಿದ್ವಾಂಸರಾಗಲಿ ಯಾರೂ ಆಗಲಿ ಸಂಸಾರದ ಸಮಸ್ತ ಜೀವಗಳ ಎಲ್ಲ ಕಾರ್ಯಗಳಲ್ಲಿ ಪ್ರವೃತ್ತಿಯ ಮೂಲ ಪ್ರಯೋಜನ ಮತ್ತು ಅದರ ಫಲವಂತೂ ಸುಖದ ಪ್ರಾಪ್ತಿ ಹಾಗೂ ದುಃಖದ ಪರಿಹಾರದಲ್ಲಿ ನಿಹಿತವಿದೆ. ಪ್ರಯೋಜನವು ಪ್ರತ್ಯಕ್ಷ ಪ್ರಯೋಜನ ಮತ್ತು ಪರಂಪರೆಯಿಂದ ಪ್ರಯೋಜನವನ್ನು ಎರಡೂ ಪ್ರಕಾರವಿದೆ. ಪ್ರಮಾಣದಿಂದ ಅರ್ಥದ ಸಿದ್ಧಿಯನ್ನು, ಪರಂಪರಾ ಫಲ ಮತ್ತು ಪ್ರತ್ಯಕ್ಷ ಫಲವನ್ನು ವಕ್ಷೆ ಎಂಬ ಶಬ್ದದಿಂದ ಹೇಳಿ ಪ್ರಮಾಣ ಮತ್ತು ಪ್ರಮಾಣಾಭಾಸದಲ್ಲಿ ನಿಪುಣತೆಯಾಗಿ ಅಜ್ಞಾನ ನಿವೃತ್ತಿ ತಿಳಿಸಲಾಗಿದೆ. ಈ ಪ್ರಕಾರ ಪ್ರಮಾಣದ ಪ್ರಯೋಜನ, ಪ್ರತ್ಯಕ್ಷ ಪ್ರಯೋಜನ ಮತ್ತು ಪರಂಪರೆಯಿಂದ ಪ್ರಯೋಜನ. ನಾವು ಪ್ರತ್ಯಕ್ಷವಾಗಿ ಏನು ಬೇಕಾಗಿದೆ? ಮುಕ್ತಿ ಬೇಕಾಗಿದೆ. ಪ್ರತ್ಯಕ್ಷದಿಂದ ನಮಗೆ ಮುಕ್ತಿ ಬೇಕಾಗಿದೆ. ಆದರೆ ಮುಕ್ತಿ ಪರಂಪರೆಯಿಂದ ನಾವೆಂದರೆ ಯಾವಾಗ ತೀರ್ಥಂಕರ ಭಗವಂತರು ಆಮೇಲೆ ಆಚಾರ್ಯ ಭಗವಂತರು ಆ ಮಾರ್ಗದಲ್ಲಿ ನಡೆದಿದ್ದಾರೆ. ಈ ಪ್ರಕಾರ ಪ್ರತ್ಯಕ್ಷ ಪ್ರಯೋಜನ ಮತ್ತು ಪರಂಪರೆಯಿಂದ ಫಲವನ್ನ ಮಾಡುವಂತ ಈ ಪ್ರಮಾಣದ ಅರ್ಥದ ಸಂಸಿದ್ಧಿಯನ್ನು ಪರಂಪರಾ ಫಲವನ್ನು ಪ್ರತ್ಯಕ್ಷ ಫಲವನ್ನು ಎಂದು ಹೇಳಿ ಶಬ್ದದಿಂದ ಹೇಳಿ ಪ್ರಮಾಣ ಮತ್ತು ಪ್ರಮಾಣ ಭಾಷೆಯಲ್ಲಿ ಅಜ್ಞಾನ, ಅದು ಅಜ್ಞಾನದ ನಿವೃತ್ತಿಯಾಗಿ ತಿಳಿಸಿದ್ದಾರೆ. ಅದರ ಅಜ್ಞಾನದ ನಿವೃತ್ತಿ ಮಾಡಲಿಕ್ಕೆ ಇದನ್ನ ಈ ಗ್ರಂಥ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಪ್ರಮಾಣಾರ್ಥ ಸಂಸಿದ್ಧಿ ಪ್ರಮಾಣ ಪದದಿಂದ ಸೂತ್ರಕಾರರು ಏಕವಚನ ನಿರ್ದೇಶ ಮಾಡಿದ್ದಾರೆ. ಅದರಿಂದ ಸಾಮಾನ್ಯ ಮತ್ತು ವಿಶೇಷ ಲಕ್ಷಣಗಳ ಅಂತರ್ಭಾವ ತಿಳಿಯಬೇಕಾಗಿದೆ. ಹಾಗೂ ಪ್ರಮಾಣ ಪದವು ಕರ್ತೃ, ಕರಣ ಮತ್ತು ಭಾವ ಸಾಧನದಲ್ಲಿ ಪ್ರಯುಕ್ತವಿದೆ. ಬರೀ ಪ್ರಮಾಣ ಅಂದರೆ ಪ್ರಮಾಣದಿಂದಲೇ ಅರ್ಥದ ಸಂಸಿದ್ಧಿ ಆಗುತ್ತೆ. ಪ್ರಮಾಣವಿಲ್ಲದೆ ಅರ್ಥದ ಸಂಸಿದ್ಧಿಯಾದ ಪ್ರಕಾರ ಸಿದ್ಧಿ ಸಾಧ್ಯವಿಲ್ಲ, ನಿಶ್ಚಯ ಸಿದ್ಧವಿಲ್ಲ, ಸಾಧ್ಯವಿಲ್ಲ. ಅದಕ್ಕಾಗಿ ಅದರಿಂದ ಸಾಮಾನ್ಯ ಮತ್ತು ವಿಶೇಷ ಲಕ್ಷಣಗಳ ಅಂತರ್ಭಾವ ಅದರಲ್ಲಿ ಯಾವುದೇ ಕೆಲಸ ಆಗಬೇಕಾದ್ರೆ ಕರ್ತೃ ಅಂದರೆ ಕರ್ತ, ಕರಣ ಅಂದರೆ ಸಾಧನ ಮತ್ತು ಭಾವ, ಈ ಮೂರುಗಳ ಸಂಯೋಗ ಇರಲೇಬೇಕು. ಯಾವುದೇ ಒಂದು ಪ್ರಮಾಣ ಕೆಲಸ ಆಗಬೇಕಾದ್ರೆ ಕರ್ತ ಇರಬೇಕು, ಆಮೇಲೆ ಕರಣದ ಸಾಧನ ಇರಬೇಕು, ಆಮೇಲೆ ಭಾವನೆ ಇರಬೇಕು. ಇದರಿಂದಲೇ ಸಾಧ್ಯ ಆಗಬೇಕು. ಏಕೆಂದರೆ ದ್ರವ್ಯ ಮತ್ತು ಪರ್ಯಾಯಗಳು ಪರಸ್ಪರ ಕಥಂಚಿತ್ ಭೇದ ಅಭೇದಾತ್ಮಕ ಇರುತ್ತವೆ. ಅದರ ಪರ್ಯಾಯಗಳು ಮತ್ತು ದ್ರವ್ಯ ಮತ್ತು ಪರ್ಯಾಯ ಕಥಂಚಿತ್ ಭೇದ ಮತ್ತು ಅಭೇದಾತ್ಮಕವಾಗಿರುತ್ತವೆ. ನಿನ್ನೆ ಹೇಳ್ತೀವಿ, ಒಂದು ಮಣ್ಣಿನ ಪಿಂಡ ಇದೆ. ಮಣ್ಣಿನ ಪಿಂಡ ಕುಂಬಾರ ತನ್ನ ಜಾದು ಕೈಗಳಿಂದ ಒಂದು ಕಳಶ ತಯಾರು ಮಾಡ್ತಾರೆ. ಮಣ್ಣಿನ ಪಿಂಡ ಇದ್ದು ಕಳಶ ಆಯಿತು, ಒಂದು ಕುಂಭ ಆಯಿತು. ಇದರಲ್ಲಿ ಈ ಕುಂಭ ಮತ್ತು ಮಣ್ಣಲ್ಲಿ ಏನು ಸಾಮ್ಯ ಇದೆ? ಪಿಂಡಿತ್ತು, ಪಿಂಡದ ಕುಂಭ ಆಯಿತು ಅಂದ್ರೆ ಹೊಸ ಪರ್ಯಾಯ ನಿರ್ಮಾಣ ಆಯಿತು. ಅಂದರೆ ಈ ನಿಜವಾಗಿ ನೋಡಿದರೆ ಈ ಮಣ್ಣಕ್ಕೂ ಆ ಪಿಂಡಕ್ಕೂ ಮತ್ತು ಕಳಸಕ್ಕೆ ಏನೂ ಸಂಬಂಧ ಇಲ್ಲ. ಆದರೆ ಪರ್ಯಾಯ ದೃಷ್ಟಿ ನೋಡಿದರೆ ಏನೂ ಸಂಬಂಧ ಇಲ್ಲ. ಆದರೂ ಸಹ ಅಭೇದಾತ್ಮಕ ಇದೆ. ಯಾಕಂದರೆ ಕಳಸ ತಯಾರಾದದ್ದು, ಕುಂಭ ತಯಾರಾದದ್ದು ಈ ಮಣ್ಣಿನಿಂದಲೇ. ಈ ಪ್ರಕಾರ ಅಭೇದಾತ್ಮಕ, ಭೇದ ಮತ್ತು ಅಭೇದಾತ್ಮಕ, ಪರ್ಯಾಯ ಮತ್ತು ದ್ರವ್ಯ ಭೇದಾತ್ಮಕವೂ ಇದೆ ಮತ್ತು ಅಭೇದಾತ್ಮಕವೂ ಇದೆ. ಯಾವ ಮಗು ಕುಂದು 10 ವರ್ಷದಿಂದ ಅವರೇ ವಿದೇಶ ಕ್ಷೇತ್ರಕ್ಕೆ ಹೋದ್ರು. ಅಂದರೆ ವಿದೇಶ ಕ್ಷೇತ್ರ ಹೋದ ಕುಂದ್ರೆ ಬೇರೆನೆ, ಮತ್ತು 10 ವರ್ಷದ ಮಗು ಮನೆಯಲ್ಲಿದ್ದ ಮಗು ಅವನು ಬೇರೆನೆ. ಆದರೂ ಅದು ಪರ್ಯಾಯ ದೃಷ್ಟಿ ನೋಡಿದ್ರೆ ಆ ಕುಂದ್ರೆ ಬೇರೆ, ಆ ವಿದೇಶ ಕ್ಷೇತ್ರ ಹೋದ ಕುಂದ್ರೆ ಬೇರೆ.
ಆದರೆ ಯಾವ 10 ವರ್ಷದ ಕುಂದ ಮುನಿವರ್ಷ ಧಾರಣ ಮಾಡಿ ಉಗ್ರ ತಪಸ್ಸನ್ನು ಮಾಡಿ ಇದೇ ಕ್ಷೇತ್ರ ಕೂಡ ಅದೇ ಕೊನೆ ಕುಂದ ಈ ಪ್ರಕಾರ ಭೇದ ಮತ್ತು ಅಭೇದಾತ್ಮಕ ವಸ್ತುಗಳಿವೆ. ವ್ಯಾಕರಣದ ನಿರುಕ್ತಿಗಳ ಆಧಾರದ ಮೇಲಿಂದ ಪ್ರಮಾಣ ಶಬ್ದದ ಅರ್ಥವಾಗುವುದೇನೆಂದರೆ ಪ್ರವೀಣಿಕೆ ಅರ್ಥಾತ್ ಜಾನಾತಿ ಇತಿ ಪ್ರಮಾಣ. ಯಾವುದರಿಂದ ತಿಳಿಯಲಾಗುತ್ತದೆ ಅದೇ ಪ್ರಮಾಣ. ಪ್ರಮಾಣ ಅಂದ್ರೇನು? ಜಿಸ್ಸೆ ಜಾನಾ ಜಾತಾ ಹೈ, ಯಾವುದರಿಂದ ತಿಳಿಯಲಾಗುತ್ತದೆ, ಯಾವುದರಿಂದ ಗ್ರಹಣ ಮಾಡಲಾಗುತ್ತದೆ ಅದುವೇ ಪ್ರಮಾಣ ಎಂದು ಹೇಳಲಾಗಿದೆ. ಯಾಕಂದರೆ ತನ್ನ ಹಾಗೂ ಪರರ ಗ್ರಹಣ ಮಾಡುವಲ್ಲಿ ಪರಿಣಿತರಾಗಿರುವ ಯಾವ ಜೀವಿದೆ ಅದುವೇ ಪ್ರಮಾಣ ಶಬ್ದದ ಸಾರಾಂಶ. ಅದಲ್ಲದೆ ಜ್ಞಾನ, ಕೆಲವೊಂದು ದರ್ಶನದವರು ಜ್ಞಾನ ಮಾತ್ರ ಪರವಸ್ತುಗಳನ್ನ ಅಷ್ಟೇ ತಿಳಿಯತ್ತೆ ಮತ್ತು ಸೋವನ್ನು ತಿಳ್ಕೊಳ್ಳುತ್ತೆ. ಈಗ ಒಂದು ದರ್ಪಣ ಇದೆ, ಒಂದು ಕನ್ನಡಿ ಇದೆ. ಕನ್ನಡಿ ಮುಂದೆ ನಾವು ನಿಲ್ತೀವಿ. ಕನ್ನಡಿ ಮುಂದೆ ನಾವು ನಿಲ್ತೀವಿ. ಕನ್ನಡಿ ಮುಂದೆ ನಿಂತಾಗ ನಮ್ಗೆ ಏನು ಕಾಣುತ್ತೆ? ನಾವು ಕಾಣ್ತೀವಿ ಕನ್ನಡಿದ. ಆ ಕನ್ನಡಿಯಲ್ಲಿ ನಾವು ಕಾಣ್ತೀವಿ, ನಾವು ಅಷ್ಟೇ ಕಾಣ್ತೀವಿ. ಆ ಕನ್ನಡಿನೂ ಕಾಣುತ್ತೆ. ಕನ್ನಡಿಯಲ್ಲಿ ಏನೇನು ಇಟ್ಟಿದ್ದಾರೆ ಆ ಎಲ್ಲ ಸಾಮಾನುಗಳು, ಅದಕ್ಕೆ ಕೋಂಬ್ ಇರ್ಬೋದು, ಮತ್ತೆ ಕ್ಲಿಪ್ಗಳು ಇರ್ಬೋದು, ರುಮಾಲ್ಗಳು ಇರ್ಬೋದು, ಅವೆಲ್ಲ ಕಾಣ್ತಾ ಇರ್ಬೋದು. ಅದಲ್ಲದೆ ನಾನು ಕಾಣ್ತಾ ಇದ್ದೀನಿ. ಅಂದರೆ ನೋಡೋನು ಯಾರು? ನಾನು. ನೋಡೋನೇ ಇಲ್ಲ ಆದರೆ ಕಾಣೋದು ಹೆಂಗದು? ಅದಕ್ಕಾಗಿ ಈ ಇದರಿಂದ ಏನು ಸಿದ್ಧ ಮಾಡ್ತಾರೆ? ಮಾತ್ರ ಆತ್ಮನು ಜ್ಞಾನ ಪರವಸ್ತುಗಳನ್ನ ಅಷ್ಟೇ ನೋಡಲ್ಲ, ತನ್ನನ್ನು ತಾನು ತಿಳ್ಕೊಳ್ಳ. ಬೇರೆ ಇದರು ನೈಯಾಯಿಕರು, ವೈಶೇಷಿಕರು, ಮೀಮಾಂಸಕರು ಇವರೆಲ್ಲ ಹೇಳ್ತಾರೆ ಜ್ಞಾನ ಮಾತ್ರ ಪರವಸ್ತುಗಳನ್ನಷ್ಟೇ ಗ್ರಹಣ ಮಾಡುತ್ತೆ, ಸೋವನ್ನು ಗ್ರಹಣ ಮಾಡುತ್ತೆ, ತನ್ನನ್ನು ತಾನು ನೋಡಲ್ಲ. ಅದನ್ನು ಇಲ್ಲಿ ಖಂಡನ ಮಾಡಲಿಕ್ಕೆ ಹೇಳಿದರೆ ಏನಂತ ನೋಡಿ. ನಂತರ ಇತಿ ಪ್ರಮಾಣ ಅಂದರೆ ತನ್ನ ಹಾಗೂ ಪರರ ಗ್ರಹಣ ಮಾಡುವಲ್ಲಿ ಪರಿಣತವಾಗಿರುವ ಯಾವ ಜೀವವಿದೆ ಅದುವೇ ಪ್ರಮಾಣ ಶಬ್ದದ ಸಾರಾಂಶ. ಈ ಉದ್ದೇಶನ ತನ್ನ ಮತ್ತು ಪರರ, ಅದನ್ನು ಮತ್ತು ಸ್ವ. ಈಗ ತೀರ್ಥಂಕರ ಸಿದ್ಧ ಭಗವಂತರಿದ್ದಾರೆ, ಅವರು ಒಂದು ದರ್ಪಣ ಇದ್ದಂಗೆ. ಅದಕ್ಕಾಗಿ ನಮ್ಮ ಸಮಂತಭದ್ರ ಆಚಾರ್ಯರು ದರ್ಪಣಾಯ ಶಬ್ದ ಪ್ರಯೋಗ ಮಾಡಿದರು. ನಮಸ್ತ್ರೀ ವರ್ತಮಾನಾಯ ನಿರ್ಧೂತ ಕಲಿಲಾತ್ಮನೆ ಸಾಧುಕಾನಾಂ ಪುರೋಗಾಣಾಂ ಯದ್ ವಿದ್ಯಾ ದರ್ಪಣದಂತೆ. ಅವರ ವಿದ್ಯೆ ದರ್ಪಣದಂತಿದೆ. ಅವ್ರಿಗೇನು ವಿಶ್ವ ನೋಡುವಂತ ಇಷ್ಟನೇ ಇಲ್ಲ. ಅವರಿಗೆ ಎಲ್ಲವೂ ಭೀತರಾಗಿದ್ದಾರೆ. ನಮ್ಮ ಹಾಗೆ ಆ ಫಿಲ್ಮ್ ಬಂತು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಆಸೆ ಇದೆ ನಮ್ಮಲ್ಲಿ. ಆದರೆ ಅವರಲ್ಲಂತೂ ದೇಹನೇ ಇಲ್ಲ. ಪೂರ್ಣ ಅವರು ಜ್ಞಾನದ ಪಿಂಡ ಆಗಿದ್ದಾರೆ. ಅವರಿಗೆ ನೋಡೋದ ಅವಶ್ಯಕತೆ ಇಲ್ಲ. ಆದರೂ ಏನು ಮಾಡೋದು? ಉಣಿಕೆ ಮಜಬೂರಿ. 3 ಲೋಕದ ಪ್ರತಿಯೊಂದು ಪದಾರ್ಥದ 3 ಕಾಲದ ಎಲ್ಲ ಪರ್ಯಾಯಗಳು ಅವರಲ್ಲಿ ಹಸ್ತಾಮಲಕವತ್ ಸ್ಪಷ್ಟವಾಗಿ ಕಾಣುತ್ತೆ. ಈ ಪ್ರಕಾರ ಬೇರೆ ಧರ್ಮದವರು, ಬೇರೆ ದರ್ಶನದವರು ಅವರು ಆ ಜ್ಞಾನ ಸ್ವಪರ ಪ್ರಕಾಶ ಇಲ್ಲ, ಓನ್ಲಿ ಪರಪ್ರಕಾಶ ಇದೆ. ಪರರನ್ನಷ್ಟೇ ಪ್ರಕಾಶ ಮಾಡುತ್ತೆ, ಸುವರ್ಣ ಪ್ರಕಾಶ ಮಾಡಂಗಿಲ್ಲ. ಈಗ ಮನೆಯಲ್ಲಿ ಒಂದು ದೀಪ ಹಚ್ತೀವಿ, ರಾಯಿ ಕೇಳ್ತಿದ್ರೆ ದೀಪ ಹಚ್ತೀವಿ. ದೀಪ ಹಚ್ಚಿದ್ರೆ ಆ ದೀಪ ಎಲ್ಲವನ್ನು ಬೆಳಕು ಮಾಡುತ್ತೆ, ತನ್ನ ಶಕ್ತಿ ಅನುಸಾರ ಬೆಳಕು ಮಾಡುತ್ತೆ. ತನ್ನ ಬೆಳಕು ಆಗದ ದೀಪದಿಂದ ಬೆಳಕು ಎಲ್ಲ ಕಡೆ ಬಿಡಬೇಕಾದ್ರೆ ಅದು ಬೆಳಕಾದಾಗ ಅದು ಉರಿದಾಗಲೇ ಬೆಳಕಲ್ರಿ. ದೀಪ ಉರಿಲೇಬೇಕು, ಉರಿದಾಗಲೇ ಅದು ಎಲ್ಲ ಕಡೆ ದೀಪ ಬಿಡುತ್ತೆ, ಪ್ರಕಾಶ ಕೊಡುತ್ತೆ. ಅದು ಉರಿದೇ ಹೋದರೆ ಪ್ರಕಾಶ ಇಲ್ಲಿಂದ ಬರಬೇಕು. ಅದೇ ಪ್ರಕಾರ ಜ್ಞಾನ ಸ್ವತಃವನ್ನು ತಿಳಿದಾಗಲೇ ಅದು ಇನ್ನೊಂದು ತಿಳಿಯುತ್ತೆ. ಈ ಪ್ರಕಾರ ನೈಯಾಯಿಕ, ಮೀಮಾಂಸಕ, ವೈಶೇಷಿಕ ಆ ಮತವನ್ನು ಖಂಡನೆ ಮಾಡಲಿಕ್ಕೆ ಇಲ್ಲಿ ಮಾತನ್ನು ಹೇಳ್ತಾರೆ. ಯಾವುದು ತನ್ನ ಆತ್ಮನನ್ನು ತಿಳಿಯುತ್ತದೆ ಅದುವೇ ಪ್ರಮಾಣವಿದೆ. ಅದರಿಂದಲೇ ಅರ್ಥದ ಶುದ್ಧಿಯಾಗುತ್ತದೆ. ಪ್ರಯೋಜನವಂತ ವ್ಯಕ್ತಿಗಳು ಯಾವುದನ್ನು ಬಯಸುತ್ತಾರೆ ಅದನ್ನು ಅರ್ಥವೆಂದು ಹೇಳುತ್ತಾರೆ. ಅಂದರೆ ಯಾರು
ಏನನ್ನು ನೋಡಬೇಕು ಪ್ರಮಾಣ ಮಾಡುವಂತರ ಏನು ಪ್ರಯೋಜನ ಸಿದ್ಧಿ ಮಾಡೋರು ಅದಕ್ಕನ ಪ್ರಮಾಣ ಅಂತಾರೆ. ಪ್ರಯೋಜನ ಮತ್ತು ವ್ಯಕ್ತಿಗಳು ಯಾವುದನ್ನು ಬಯಸುತ್ತಾರೆ ಅದನ್ನು ಅರ್ಥವಾಗಿ ಹೇಳ್ತಾರೆ. ಅಂದರೆ ಈಗ ಪ್ರಮಾಣದ ಸಂಸಿದ್ಧಿ ಮಾಡಬೇಕು ಅರ್ಥ ಯಾವುದಾದ್ರೂ ಶಬ್ದ ಒಂದು ಪದಾರ್ಥ ಬೇಕೇ ಬೇಕು, ಪದಾರ್ಥ ಬೇಕೇ, ಪದಾರ್ಥ ಇದ್ದಾಗಲೇ ಅದರ ಸಂಸಿದ್ಧಿಯನ್ನು ಮಾಡಬಹುದು. ಹಾಗಾಗಿ ನಾವು ಏನು ಪ್ರಯೋಜನವಂತರ ನಮ್ದೇನು ಪ್ರಯೋಜನ ಇದೆ, ನಾವು ಪ್ರಯೋಜನ ಮಾಡೋರು ನಾವು ಪ್ರಯೋಜನವಂತರು. ನಾವು ಯಾವ ಅರ್ಥವನ್ನ ಸಿದ್ಧ ಮಾಡಬೇಕೆ, ಯಾವುದನ್ನು ಸಿದ್ಧ ಮಾಡಬೇಕಾಗಿದೆ, ಯಾವ ಪದಾರ್ಥದ ಮೇಲೆ ನಾವು ನಮ್ಮ ಜ್ಞಾನವನ್ನು ಉಪಯೋಗಿಸಬೇಕಾಗಿದೆ, ಅದಕ್ಕೆ ಅರ್ಥ ಅಥವಾ ಪದಾರ್ಥ ಅಂತಾರೆ. ಆದರೆ ಅರ್ಥಸಿದ್ಧಿಯಾಗಿದೆ. ಪ್ರಯೋಜನವಂತ ವ್ಯಕ್ತಿಗಳು ಯಾವುದನ್ನು ಬಯಸುತ್ತಾರೆ ಅದನ್ನು ಅರ್ಥವೆಂದು ಹೇಳುತ್ತಾರೆ. ಅದು ಉಪಾದೇಯ ಮತ್ತು ಹೇಯೋಪಾಯ ರೂಪದಿಂದ ಎರಡು ಪ್ರಕಾರವಿದೆ. ಪದಾರ್ಥದ ಜ್ಞಾನವಾಗುವುದರಿಂದ ಹೆಸರು ಸಿದ್ಧಿ ಇದೆ. ಪ್ರಯೋಜನದ ನಿಜವಾದ ಸಿದ್ಧಿಯನ್ನು ಅರ್ಥ ಸಂಸಿದ್ಧಿ ಹೇಳುತ್ತಾರೆ. ಆಮೇಲೆ ಈ ಪದಾರ್ಥ ಎರಡು ಪ್ರಕಾರವಿದೆ, ಒಂದು ಹೇಯ ಮತ್ತು ಒಂದು ಉಪಾದೇಯ. ಈ ಚರ್ಚೆ ಆಗ್ತಾ ಇದೆ. ತಾಯಿಯವರು ದಿನ ಚರ್ಚೆ ಮಾಡ್ತಾ ಇದ್ದಾರೆ. ಧರ್ಮದ ಮಾರ್ಗದಲ್ಲಿ ನಡಿಬೇಕಾದರೆ ಯಾವ ಪ್ರಕಾರ ಪಾಪವು ಹೇಗಿದೆ ಅದೇ ಪ್ರಕಾರ ಪುಣ್ಯನೂ ಹೇಗಿದೆ. ಯಾವ ಪ್ರಕಾರ ಪಾಪವು ಹೇಗಿದೆ ಅದೇ ಪ್ರಕಾರ ಪುಣ್ಯವೂ ಹೇಗಿದೆ. ಒಂದು ಡಿಸ್ಟೆನ್ಸ್ ತನಕ ಪುಣ್ಯ, ಯಾಕಂದ್ರೆ ಪುಣ್ಯದ ಇದರಿಂದ ನಾವು ಈ ತರ ಬಂದಿದ್ದೀವಿ. ಪುಣ್ಯದ ಫಲದಿಂದನೇ ನಾವು ಈಗ ಈ ಅರ್ಹಂತ ಭಗವಂತರ ಮಾತುಗಳನ್ನ ಈ ಶಾಸ್ತ್ರಗಳನ್ನು ಓದ್ತಾ ಇದ್ದೀವಿ. ಆದರೆ ಎಲ್ಲಿವರೆಗೆ ಒಂದು ಚಿಕ್ಕ ಮಗುವನ್ನ ಒಂದೂವರೆ ವರ್ಷ ಮಗುವನ್ನು ನಾವು ನಡಿಯಕ್ಕೆ ಕಲಿಸಬೇಕಾದ್ರೆ ಮೊದಲು ಎರಡು ಬೆರಳು ಹಿಡ್ತೀವಿ, ಎರಡು ಬೆರಳು ಹಿಡ್ತಾ ನಡೆಸ್ತೀವಿ. ಆಮೇಲೆ ಒಂದು ಬೆರಳು ಬಿಡ್ತೀವಿ, ಒಂದೇ ಬೆರಳು ಹೋಗ್ತೀವಿ. ಆಮೇಲೆ ಅದನ್ನು ಬಿಡ್ತೀವಿ. ಬಿಡಲೇಬೇಕಾಗತ್ತೆ, ಇಲ್ಲ ಆದರೆ ಮಗು ನಡೆಯಕ್ಕೆ ಕಲಿಯೋದೇ ಇಲ್ಲ. ಯಾವ ಪ್ರಕಾರ ಒಂದು ಮಗುವನ್ನ ನಡೆಯಕ್ಕೆ ಕಲಿಸಬೇಕಾದ್ರೆ ಒಂದು ಎಕ್ಸ್ಟೆನ್ಸ್ ತಕ್ಕ ಕೆಲವೊಂದು ಹಂತ ತಕ್ಕ ಒಂದು ಬೆರಳು ಹಿಡಿಬೇಕು ನಾವು, ಅಥವಾ ಒಂದು ಕೈ ಹಿಡಿಬೇಕು. ಆದರೆ ಅವನು ಪೂರ್ಣ ನಡೆಯಕ್ಕೆ ಕಲಿಬೇಕಾದ್ರೆ ಅವು ಎರಡು ಬೆರಳು ಹಿಡಿಯಬೇಕು, ಆಗಲೇ ನಡೀತಾನೆ. ಅದೇ ಪ್ರಕಾರ ನಾವು ಎಲ್ಲಿವರೆಗೆ ಪುಣ್ಯ ಮತ್ತು ಪಾಪವನ್ನು ಹೇಯ ಅಂತ ತಿಳ್ಕೊಳ್ಳೋದು ಅಥವಾ ಹೇಯ ಅಂತ ಹೇಳಿ ಅದನ್ನ ಭಾವಿಸೋದು ಮನ್ನಿಸೋದು, ಅಲ್ಲಿ ತನಕ ನಮಗೂ ಸಹ ಮುಕ್ತಿಯ ಮಾರ್ಗ ಸಿಗತ್ತೆ. ಹಾಗಾಗಿ ಕೆಲವೊಂದು ಹೇಯವಾಗಿರುತ್ತೆ, ಒಂದು ಉಪಾದೇಯವಾಗಿದೆ. ಈ ಮುಕ್ತಿ ಮಾರ್ಗದಲ್ಲೂ ಸಹ ಪುಣ್ಯ ಪಾಪ ಎರಡೂ ಹೇಯಿವೆ. ಆದರೆ ಶುದ್ಧೋಪಯೋಗ ಇದು ಉಪಾದೇಯ. ಆತ್ಮನ ಧ್ಯಾನ ಇದು ಉಪಾದೇಯ. ಶುಕ್ಲ ಧ್ಯಾನದ ಮುಖಾಂತರ ಧರ್ಮ ಧ್ಯಾನ ಮತ್ತು ಧರ್ಮ ಧ್ಯಾನದ ಮುಖಾಂತರ ಶುಕ್ಲ ಧ್ಯಾನದ ಮುಖಾಂತರ ಆತ್ಮದ ಆಶ್ರಯದಿಂದ ನಾವು ಧ್ಯಾನ ಮಾಡಿ ಒಂದಂತರ ತನಕ ಅದರಲ್ಲಿ ಸ್ಥಿರವಾದರೆ ನಮಗೆ ಕೇವಲ ಜ್ಞಾನ ಆಗುತ್ತದೆ. ಅದಕ್ಕಾಗಿ ಈ ಪುಣ್ಯ ಪಾಪಗಳು ಹೇಯವಾಗಿವೆ ಮತ್ತು ಮುಕ್ತಿಯ ಮಾರ್ಗ ಅಂದರೆ ಚರಿತ್ರ ಇವು ಉಪಾದೇಯವಾಗಿವೆ. ಈ ಪ್ರಕಾರ ಪ್ರತಿಯೊಂದು ವಸ್ತು ಹೇಯ ಉಪಾದೇಯದಿಂದ ಕೂಡಿರುತ್ತದೆ. ಅದಕ್ಕಾಗಿ ಪದಾರ್ಥದ ಜ್ಞಾನವಾಗುವುದರಿಂದ ಹೆಸರು ಸಿದ್ಧಿಗೆ ಪ್ರಯೋಜನದ ನಿಜವಾದ ಸಿದ್ಧಿಯನ್ನು ಅರ್ಥ ಸಂಸಿದ್ಧಿ ಅಂತಾರೆ. ಈ ಪ್ರಕಾರ ಅರ್ಥದ ಸಂಸಿದ್ಧಿಯನ್ನು ಮಾಡ್ಬೋದು. ಯಾವುದೇ ಒಂದು ಪದಾರ್ಥದ ಸಂಸಿದ್ಧಿಯನ್ನು ಮಾಡ್ತೀವಿ, ಪ್ರಮಾಣದಲ್ಲಿ ಒಂದು ಪದಾರ್ಥ ಸಂಸಿದ್ಧಿಯನ್ನು ನಾವು ಮಾಡ್ತೀವಿ. ತದಾ ಭಾಷಾ ವಿಪರ್ಯಯ ಅರ್ಥಾತ್ ಸ್ವಪರ ಪ್ರಮೇಯಗಳ ಸ್ವರೂಪವನ್ನು ಪ್ರತಿಭಾಷೆ ಬಳಸುವಂತ ಪ್ರಮಾಣದ ಸಮಾನ ಯಾವುದು ತಿಳಿದು ಬರುತ್ತದೆ ಅದು ಪ್ರಮಾಣಾಭಾಸ ಬೆಳೆಸಿಕೊಳ್ಳುತ್ತದೆ. ಕೆಲವೊಂದು ಪ್ರಮಾಣ ಇರಲ್ಲ, ಆದರೂ ನಮಗೆ ಪ್ರಮಾಣದಂತೆ ಕಾಣುತ್ತದೆ, ಅವುಗಳಿಗೆ ಪ್ರಮಾಣಾಭಾಸ ಅಂತಾರೆ. ಇದರಲ್ಲಿ ಮೂರು ಸಂಶಯ, ವಿಪರ್ಯಯ ಮತ್ತು ಅನಧ್ಯಕ್ಷ ಅಂತ ಮೂರು ಬರ್ತದೆ. ಇವು ಮೂರು ಭೇದ ಬರ್ತಾರೆ. ಮತ್ತು ಮೂರು ಭೇದಗಳು ಲಾಸ್ಟ್ ಅಂತಿಮ ಇದ್ರೊಳಗೆ ಕೊಟ್ಟಿದ್ದಾರೆ. ಅವು ಮೂರನಿದೆ, ಆದರೆ ಇಲ್ಲಿ ಮೂರು ಪ್ರಕಾರ ನೋಡೋಣ. ಸಂಶಯ, ವಿಪರ್ಯಯ ಮತ್ತು ಅನರ್ಥ ವಶಯ ಅಂತ ಹೇಳಿ ಈ ಮೂರು ಭೇದ ಪ್ರಮಾಣಾಭಾಸ ಅಂತಾರೆ. ಸಂಶಯ ಅಂದ್ರೆ ಏನಿದೆ? ಈಗ ನಾವು ಕತ್ತಲೆಗೆಲ್ಲ ಹೊಂಟಿದ್ದೀವಿ, ಲೈಟ್ ಹೋಗಿಬಿಟ್ಟಿದೆ, ಕೆಳಗೆ ಏನೋ ಅಲ್ಲಾಟ ಕಾಣಿಕೊಂಡು ಇದು ಆಗಿರ್ಬೇಕಂತ
ಮತ್ತು ನಾವು ನೋಡೋದಕ್ಕೆ ಅದರ ಆಕೃತಿ ಹೆಂಗಿದ್ರೆ ಮುಂದೆ ಹಿಂಗೆ ಗಂಟು ಇದ್ದಂಗೆ ಐತಿ. ಏನೋ ಪ್ಲಾಸ್ಟಿಕ್ ಗಂಟಿದ್ದ ಇದು ಬಿದ್ದಿರ್ಬೇಕು. ಅದು ನೋಡಿದು ಸ್ವಲ್ಪ ಆಮೇಲೆ ಈ ಹಾವಿರ್ಬೇಕಂತ ಸುಮ್ಮನೆ ಇತ್ತು. ಅವಾಗ ಗಾಳಿ ಬಂದಿರಬೇಕು, ಸ್ವಲ್ಪ ಅಲ್ಲಾಡಬೇಕು, ಇದು ಹಾವಿದೆ. ಇಲ್ಲ, ಹಾವಿಲ್ಲ, ಹಾವಿದ್ದರೆ ಮುಂದೆ ಬರಬೇಕಾಗಿತ್ತು. ಇಲ್ಲ, ಹಾವಿಲ್ಲ, ಹಾವಿದೆ. ಈ ಪ್ರಕಾರ ನಾವು ಏನು ಹಾವಿದೆ ಇದು ಇಲ್ಲ, ಇದು ಪ್ಲಾಸ್ಟಿಕ್ ಇದೆ ಅಥವಾ ಹಾಕಿದೆ, ಹಾವಿರಬೇಕು ಹಾಕಿದೆ, ಕೊನೆ ತನಕ ನಾವು ನಿರ್ಣಯ ಮಾಡಲ್ಲ. ಅದಕ್ಕಂತ ಸಂಶಯ. ಹಿಂದಿ ಸಾಹಿತ್ಯದಲ್ಲಿ ಮೈತ್ರಿ ಶ್ರೀಮಂತರು ಬಹಳ ಸುಂದರವಾದಂಥ ಒಂದು ವರ್ಣನೆ ಮಾಡಿದ್ದಾರೆ. ದ್ರೌಪದಿಯ ವಸ್ತ್ರಹಾರದ ವರ್ಣನೆ ಇದೆ. ಅದು ಸಾರಿ ಬೀಚಿ ನಾರಿ ಹಿಕ್ಕಿ ನಾರಿ ಬೀಚಿ ಸಾರಿ ಹೈ, ಸಾರಿ ಹಿಕ್ಕಿ ನಾರಿ ಹಿಕ್ಕಿ ಸಾರಿ ಅಂತೆ. ಅಂದರೆ ದುಶಾಸನ ಆ ಸೀರೆ ಎಳಿತಿರ್ತಾನೆ, ಸೀರೆ ಹೊರಡ್ತಾನೆ ಇರುತ್ತೆ, ಸಿಗರೇಟ್ ಹೊರಡ್ತಾನೆ ಇರುತ್ತೆ. ಅವನು ಸೀರೆ ಜಗ್ಗಿ ಕೊನೆಗೆ ಅವನು ಮೂರ್ಛೆ ಹೋಗಿ ಬಿದ್ದುಬಿಡ್ತಾನೆ. ಅವಾಗ ಕವಿ ಅದನ್ನು ನೋಡಿ ಬಂದು ಬಿಡ್ತಾನೆ, ಸಾರಿ ಬೀಚ್ ನಾರಿ ಹೈ ಕಿ ನಾರಿ ಬೀಚ್ ಸಾರಿ. ಸಾರಿ ಬೀಚ್, ಈ ಸಾರಿ ಒಳಗೆ ನಾರಿ ಇದ್ದಾಳೋ ಅಥವಾ ನಾರಿ ಒಳಗನ ಸಾರಿ ಇತ್ತು. सारी बीच नारी है या नारी बीच सारी है, सारी ही की नारी है कि नारी ही की सारी, ಅಥವಾ ಪೂರಿ ಸಾರಿಯಿಂದ ನಾರಿ ತಯಾರಾಗಿದ್ದಾರೋ ಅಥವಾ ನಾರಿನ ಪೂರಿ ಸಾರಿದ್ದಾರೋ. ಈ ಪ್ರಕಾರ ಕೊನೆ ತನಕ ಇದಕ್ಕೆ ಸಂಶಯ ಅಂತ, ಸಂಶಯ ಕೊನೆ ತನಕ ಪೂರ್ಣ ಆಗೋದಿಲ್ಲ. ಅದೇ ಪ್ರಕಾರ ಇದು ಸಂಶಯ ಅಂದರೆ ಕೊನೆ ತನಕ ನಾವು ನಿರ್ಧಾರ ಮಾಡಲ್ಲ, ನಿರ್ಣಯ ಮಾಡಲ್ಲ, ಇದು ಹಗ್ಗಿದೆಯೋ ಅಥವಾ ಇದು ಹಾವಿದೆಯೋ. ವಿಪರ್ಯಾಯ ಪೂರ್ಣ ಇದು ಹಾವೈತಿ. ಕತ್ಲಾಗೆಲ್ಲ ಹೋಗಿದ್ದೀವಿ. ರೈತರು ಹಲವಾರು ಹೊಲದೊಳಗೆ ಸ್ಥಾನಪುರುಷಗಳನ್ನು ಬಿಜುಕಿ ಅಂತಾರೆ, ಸ್ಥಾನಪುರುಷಗಳನ್ನು ಹಿಂಗೆ ನಿಲ್ಲಿಸಿರ್ತಾರೆ. ಒಂದ್ಸಲ ಬೆಳ್ಕೊಂಡು ಮನುಷ್ಯನಂಗ ಮಾಡಿರ್ತಾರೆ, ಹಿಂಗೆ ಮಾಡಂಗಿಲ್ಲ, ಹಿಂಗೆಲ್ಲ ನಿತ್ತಂಗ ಕಾಣ್ತಿದ್ವಿ. ಅವಾಗ ನಾವು ಕಳ್ತನ ಮಾಡಿ ಹೋಗಿದ್ವಿ, ತಿಳ್ಕೊಂಡು ಯಾರು ಕಳ್ತನ ಮಾಡಿ ಹೋಗಿದ್ದಾರೆ, ನಾವು ಇದ್ದಾರಪ್ಪ ಕೈಯ ಕಟ್ಟಿಗೆ ತುಂಬಿ ಪಾದವನ್ನು ತೆಗೆದು ಇದ್ದ ಮನುಷ್ಯ, ಅದು ನಿಜವಾಗಿ ಸ್ಥಾನಪುರುಷ ಇದೆ. ಅದಕ್ಕೆ ನಾವು ಅದನ್ನು ವಿಪರೀತವಾಗಿ ಮಾಡ್ತೀವಿ, ಅದಕ್ಕೆ ವಿಪರ್ಯಾಯ. ಆಮೇಲೆ ಅಧ್ಯವಶ ಇದು ಪ್ರಕಾರ ಸಂಶಯ ಇದ್ದಂಗೆ ಇತ್ತು. ಯಾರು ಹೋಗ್ತಿರ್ತೀವಿ, ಹೋಗ್ಬೇಕಾದ್ರೆ ಗಡಿ ಹೋಗ್ತಿರ್ಬೇಕಾದ್ರೆ ಕಾಲಿಗೆ ಚಪ್ಪಲಿ ಹಾಕೊಂಡಿಲ್ಲ, ಏನು ಚುಚ್ಚಿಬಿಟ್ಟಾಗ ಏನು ಚುಚ್ಚಿದೆ ಆದರೆ ನಾವು ಲಕ್ಷ್ಯ ಮಾಡಬೇಕು, ಏನು ಚುಚ್ಚಿರಬೇಕು, ಏನಿಷ್ಟು ಗೊತ್ತು. ಈ ಪ್ರಕಾರ ಅದರ ನಿರ್ಣಯ ಮಾಡಬೇಕು. ಈ ಪ್ರಕಾರ ಈ ಸಂಶಯ, ವಿಪರ್ಯ ಮತ್ತು ಅಸದವಶ ಇವುಗಳಿಗೆ ನಾವು ಪ್ರಮಾಣಾಭಾಸ ನೋಡೋಣ. ತದಾಭಾಸ ವಿಪರ್ಯ ಅರ್ಥಾತ್ ಸ್ವಪರ ಪ್ರಮೇಯಗಳ ಸ್ವರೂಪವನ್ನು ಪ್ರತಿಭಾಸಗೊಳಿಸುವಂತಹ ಪ್ರಮಾಣದ ಸಮಾನ ಯಾವುದು ತಿಳಿದು ಬರುತ್ತದೆ ಅದು ಪ್ರಮಾಣಾಭಾಸವನ್ನು ತಿಳಿಸಿಕೊಳ್ಳುತ್ತದೆ. ಇದು ನಮಗೆ ಕಾಣಕ್ಕಂತೂ ಪ್ರಮಾಣದಂತಲೇ ಕಾಣ್ತದೆ, ಆದರೆ ಅದು ಪ್ರಮಾಣ ಆಗಿಲ್ಲ. ತದಾಭಾಸ ಅರ್ಥಾತ್ ಪ್ರಮಾಣಾಭಾಸವು ಅನೇಕ ಪ್ರಕಾರಗಳಿರುತ್ತದೆ. ಈ ಪ್ರಮಾಣಾಭಾಸಗಳಿಂದ ಸ್ವರ್ಗ ಮೋಕ್ಷದ ವಿಪರೀತ ಜ್ಞಾನವೇ ಆಗುತ್ತದೆ ಮತ್ತು ಈ ಲೋಕದಲ್ಲಿಯೂ ಸುಖ ದುಃಖದ ಸಾಧನಭೂತ ಪದಾರ್ಥಗಳ ಸತ್ಯ ಜ್ಞಾನ ಪ್ರಾಪ್ತಿ ಮೊದಲಾದ ರೂಪ ಸಿದ್ಧಿಗಳು ಆಗುತ್ತದೆ. ಪ್ರಮಾಣಾಭಾಸದಿಂದ ಇದು ಮಾತ್ರ ದೈನಿಕ ಜೀವನದಲ್ಲಿ ಅಷ್ಟಲ್ಲ, ಮೋಕ್ಷ ಮಾರ್ಗದಲ್ಲಿಯೂ ಸಹ ಪ್ರಮಾಣಾಭಾಸದಿಂದ ನಮಗೆ ನಮ್ಮ ದುರ್ಗತಿ ಆಗುವ ಸಂಭಾವನೆ. ಈಗ ನಮ್ಮ ಬೌದ್ಧರ ತಿಳ್ಕೊಳ್ಳಿ, ಬೌದ್ಧರು ಪ್ರತಿಯೊಂದು ಪರ್ಯಾಯ ಮತ್ತು ಪ್ರತಿಯೊಂದು ಕ್ಷಣ ಅದು ಅನಿತ್ಯವಾಗಿದೆ. ಅನಿತ್ಯವಾಗಿ ತಿಳ್ಕೊಂಡ್ರೆ, ಹೌದು ಅನಿತ್ಯವನ್ನು ತಿಳ್ಕೊಂಡಿದ್ದು ಮಾಡ್ರೆ ಮತ್ತು ಕೊನೆಗೆ ಏನು ಮಾಡ್ತಾರೆ ಅವರು, ಮುಕ್ತಿ ಅಂದರೆ ಪೂರ್ಣ ತನ್ನಿಂತಾನೆ ಅದೆಲ್ಲ ಹೋಗ್ಬಿಡುತ್ತಂತೆ, ಎಲ್ಲ ನಾಶ ಆಗ್ಬಿಡ್ತದೆ, ಆತ್ಮನ ನಾಶ ಬಿಡುತ್ತದೆ. ಬೌದ್ಧರ ಪ್ರಕಾರ ಆತ್ಮ ಉಳಿಯೋದಿಲ್ಲ ಅಂತಾರೆ. ನಮ್ಮಲ್ಲಿ ಸಿದ್ಧಶರಣರಾಗಿ ಹೋಗ್ತಾರೆ. ಆ ಉಳಿದ ಧರ್ಮಗಳಲ್ಲಿ ಅವರಲ್ಲಿ ಶೈವರು ಲಿಂಗೈಕ್ಯರಾಗ್ತಾರೆ, ಕೆಲವೊಬ್ಬರು ಬ್ರಹ್ಮೈಕ್ಯರಾಗ್ತಾರೆ. ಅದೇ ಪ್ರಕಾರ ಈಗ ನಮ್ಮ ಜೈನರು ಸಹ ಭಾಳ ವಿಚಿತ್ರವಾಗಿ ಬರೆಯಿಸ್ಕೊಂಡು ಮಾಡಿದ್ದಾರೆ, ಜೈನೈಕ್ಯರಾಗುವಂತ. ನಿಜವಾಗಿ ಜೈನೈಕ್ಯ ನಮ್ಮಲ್ಲೇ ಒಂದು ಜೀವ, ಒಂದು ಆತ್ಮ, ಇನ್ನೊಂದು ಆತ್ಮದ ಭಿನ್ನಿದೆ. ಆತ್ಮ ಯಾವ ಈ ಶರೀರದಲ್ಲಿ ಆತ್ಮನಿದ್ದಾನೆಲ್ಲ, ಆ ಶರೀರದಲ್ಲಿ ಆತ್ಮ ಇದ್ದವನು ನೀನಲ್ಲ, ನೀನು ರವೀಂದ್ರ ನರಸಾಯಿ ಅಲ್ಲಪ್ಪ. ಈ ಭವದಲ್ಲಿ ಸಿಕ್ಕಂತ ಹೆಸರಿದ್ದ ನಿನಗೆ
ಆದರೆ ಈ ದೇಹ ಮತ್ತು ದೇಹದಿಂದ ಬೇರೆ ಇದೆ ನೀನು. ನಾನು ಜೈನಕ್ಕೆ ತಿಳ್ಕೊಂಡ ಮೇಲೆ ಜೈನಕ್ಕೆ ಬರೋದಂದ್ರೆ ದೇಹ ನನ್ನ ದೇಹ ಮತ್ತು ನನ್ನ ಆತ್ಮನೇ ಒಂದಿಲ್ಲ ಅಂದಮೇಲೆ ಒಂದು ಆತ್ಮ ಇನ್ನೊಂದು ಆತ್ಮ ಹೆಂಗೆ ಹೋಗ್ಬೇಕು. ಈಗ ಈ ಪ್ರಕಾರ ಅಲ್ಲಿ ಅವ್ರು ಪೂರ್ಣ ಆತ್ಮನ ನಾಶ ಈ ಅಂತ ಅವ್ರು ಇದಕ್ಕೆ ಬಿದ್ದು ಅಂದ್ರೆ ನಾವು ನೈಯಾಯಿಕ ವೈಶಿಷ್ಟ್ಯ ಮೀಮಾಂಸಕರು ಬಿದ್ದು ಅಂದ್ರೆ ಅವ್ರಂತರು ಏನು ಮಾಡಬೇಡ, ಎಲ್ಲ ಮಾಡೋದು ಭಗವಂತನೇ ಮಾಡ್ತಾನೆ. ಏನೇನೇನು ಮಾಡಲ್ಲ ಭಗವಂತನೇ ಮಾಡ್ತಾನೆ. ನೀನು ಪೂಜಾ ಮಾಡಿಸ ಕರ್ಮಣ್ಯವಾದಿ ಕಾಣಿಸ್ತೀವಿ ಮಹಾಪರೇಶ್ವರ ಅದನ್ನು ಕಳೆದು ಎಲ್ಲ ನನ್ನ ಈ ಏನು ಮಾಡ್ತಿರ್ತಾರೆ. ಇದೆಲ್ಲ ಪ್ರಮಾಣ ಭಾಷೆಗಳು. ಇದಕ್ಕೆ ಈ ಸುಳಿ ಸಿಕ್ಕಂದ್ರೆ ನಮ್ಮ ಜೀವನ ನಾವು ಮುಕ್ತಿಯನ್ನು ಬಿಟ್ಟು ಮತ್ತೆ ಅನಂತ ಕಾಲದ ಸಂಸಾರದಲ್ಲಿ ನೋಡೋಣ. ಶ್ಲೋಕದಲ್ಲಿ ಪ್ರಮಾಣ ಪದವು ಮೊದಲು ಗ್ರಹಣವಾಗಿದೆ, ಏಕೆಂದರೆ ಅದು ಮುಖ್ಯವಿದೆ. ಈ ಶ್ಲೋಕದಲ್ಲಿ ಮೊಟ್ಟ ಮೊದಲೇ ಶಬ್ದ ಹೇಳಿದರೆ ಪ್ರಮಾಣ ಅರ್ಥ ಸಂಸ್ಕೃತಿ. ಮೊಟ್ಟ ಮೊದಲೇ ಶಬ್ದ ತಿಂದರೆ ಪ್ರಮಾಣ ಪ್ರಮಾಣ ಆಗಿದೆ, ಏಕೆಂದರೆ ಅದು ಮುಖ್ಯವಿದೆ. ಸಮ್ಯಕ್ ಜ್ಞಾನವು ಮೋಕ್ಷದ ಕಾರಣವಾಗಿರುವುದರಿಂದ ಎಲ್ಲ ಪುರುಷಾರ್ಥಗಳಲ್ಲಿ ಉಪಯೋಗವಿದೆ. ಆಮೇಲೆ ಜ್ಞಾನ ತಗೊಂಡರೆ, ಅದ ನಂತರ ಜ್ಞಾನ ತಗೊಂಡರೆ ಸಮ್ಯಕ್ ಜ್ಞಾನ ಮೋಕ್ಷದ ಕಾರಣವಾಗಿರುವುದರಿಂದ ಎಲ್ಲ ಪುರುಷಾರ್ಥಗಳಲ್ಲಿ ಉಪಯೋಗವಿದೆ. ಅದರ ವಿವೇಚನೆಯು ಗ್ರಂಥಕರ್ತರ ಮೂಲ ಉದ್ದೇಶ ಇದೆ. ಆಮೇಲೆ ಇದರ ಮುಂದಿನ ಶ್ಲೋಕದಲ್ಲಿ ತಗೊಂಡರೆ ಸ್ವ, ಆಮೇಲೆ ಜ್ಞಾನ ತಗೊಂಡ್ರೆ ಜ್ಞಾನ ಇಲ್ಲಾದ್ರೆ ಯಾವ ಪದಾರ್ಥ ಸಂಸಿದ್ಧಿ ಆಗಲ್ಲ. ಮೊದಲು ಪ್ರಮಾಣ, ಆಮೇಲೆ ಜ್ಞಾನ ತಗೊಂಡ್ರೆ ಜ್ಞಾನದಿಂದಲೇ ಅರ್ಥದ ಸಂಸಿದ್ಧಿ ಆಗುತ್ತೆ. ಪ್ರಮಾಣ ಮತ್ತು ಪ್ರಮಾಣದಿಂದ ಅದಕ್ಕೆ ಜ್ಞಾನ ಇರಲೇಬೇಕು, ಜ್ಞಾನ ಇಲ್ಲಾದ್ರೆ ಪ್ರಮಾಣ ಸಂಸಿದ್ಧಿ ಆಗಲಿಲ್ಲ. ಆದರೆ ಅದರ ವಿವೇಚನೆಯು ಗ್ರಂಥಕರ್ತರ ಮೂಲ ಉದ್ದೇಶ ಇದೆ. ಅದರಂತೆ ಪ್ರಮಾಣ ಮತ್ತು ಅಪ್ರಮಾಣದ ವಿವೇಕ ಭೇದವು ಕೂಡ ಪ್ರಮಾಣ ಜ್ಞಾನದಲ್ಲೇ ಆಗುತ್ತದೆ. ತದಾಭಾಸದ ಮೋಕ್ಷ ಸಾಧನದ ಜ್ಞಾನ ಇತ್ಯಾದಿ ನಿಮ್ಮ ಕಾರ್ಯಗಳಾಗುವುದಿಲ್ಲ. ಅದರಿಂದ ಅದು ಗೌರವಿದೆ. ಪ್ರಮಾಣ ಭಾಷದಿಂದ ಅದರಂತೆ ಪ್ರಮಾಣ ಮತ್ತು ಅಪ್ರಮಾಣದ ವಿವೇಕ ಭೇದವು ಕೂಡ ಪ್ರಮಾಣ ಜ್ಞಾನದಲ್ಲಿ ಆಗುತ್ತದೆ. ತದಾಭಾಸದ ಮೋಕ್ಷ ಸಾಧನ. ಈ ಪ್ರಮಾಣದ ವಿವೇಚನೆ ಇದೆಯಲ್ಲ, ಅದು ವಿವೇಕವಾದ ಅದರ ಪ್ರಮಾಣ ಮತ್ತು ಅಪ್ರಮಾಣದ ವಿವೇಕ ಭೇದವು ಕೂಡ ಪ್ರಮಾಣ ಜ್ಞಾನದಲ್ಲಿ ಆಗುತ್ತದೆ. ಇದು ಪ್ರಮಾಣ ಮತ್ತು ಅಪ್ರಮಾಣವಾಗಿದೆ, ಪ್ರಮಾಣವಾಗುತ್ತದೆ ಅಪ್ರಮಾಣವಾಗುತ್ತದೆ. ಅದರ ಭೇದವು ಸಹ ಜ್ಞಾನದಿಂದಲೇ ಆಗುತ್ತದೆ. ಅದಕ್ಕಾಗಿ ಜ್ಞಾನವನ್ನು ಎರಡನೇ ಒಂದು ಪ್ರಮಾಣ, ಆಮೇಲೆ ಜ್ಞಾನವನ್ನು ತಗೊಂಡಿದ್ದಾರೆ. ತದಾಭಾಸದ ಮೋಕ್ಷ ಸಾಧನದ ಜ್ಞಾನದ ಇತ್ಯಾದಿ ರೂಪ ಕಾರ್ಯಗಳಾಗುವುದಿಲ್ಲ. ಅದರಿಂದ ಅದು ಗೌರವಿದೆ. ಆಭಾಸವಾದ ವಿಪರ್ಯದಿಂದ ಅದು ಸಾಧ್ಯ ಇಲ್ಲ, ಮೋಕ್ಷ ಸಾಧನೆ ಸಾಧ್ಯ ಇಲ್ಲ. ಅದಕ್ಕಾಗಿ ಗೌರವಿದ್ದಾರೆ. ಇತಿ ಅವ್ಯಯ ಪದ ಹೇತುವಿನ ಅರ್ಥದಲ್ಲಿ ಪ್ರಯೋಗ ಮಾಡಲಾಗಿದೆ. ಇಲ್ಲಿ ಇತಿ ಅಂತೇಳಿ ಇತಿ ಅಕ್ಷರ ಶಬ್ದ ಬಂದಿದೆ. ಇತಿ ಅಂದರೆ ಇದು ಅವ್ಯಯ ಪದ. ಅವ್ಯಯ ಅಂದರೆ ಲಿಂಗ, ವಚನ, ಕಾರಕ ಇವು ಯಾವುಗಳಿಂದ ಅದು ಬದಲಾಗಲ್ಲ, ಅದಕ್ಕೆ ಅವ್ಯಯ ಅಂತಾರೆ. ಅವ್ಯಯ ವಿಷಯ ಉದಾಹರಣೆ ಮಿಟ್ಟಿಯ ಮಣ್ಣಿನ ಪಿಂಡು ಕಳಶ ಆಯಿತು, ಆದರೂ ಸಹ ಮಣ್ಣು ಬದಲಾಗಲಿಲ್ಲ, ನಾಶ ಆಗಲಿಲ್ಲ. ಅದಕ್ಕೆ ಅವ್ಯಯ ಶಬ್ದ. ಯಾವ ಕಾರಣದಿಂದಲೂ ಅದು ಬದಲಾಗಲ್ಲ. जैसे ही है, ही निपात है, वह भी है, राजा भी आता है, लड़कियां भी आते हैं, तो भी शब्द ಇದು ಅವ್ಯಯ ಚೇಂಜ್ ಆಗುತ್ತೆ. ಇತಿ ಈ ಪದವನ್ನು ಹೇತುವಿನ ಅರ್ಥ ಪ್ರಯೋಗದಲ್ಲಿ ಪ್ರಯೋಗ ಮಾಡಲಾಗಿದೆ. ಪುರುಷಾರ್ಥದ ಸಿದ್ಧಿ ಮತ್ತು ಅಸಿದ್ಧಿಯಲ್ಲಿ ಕಾರಣವಾಗುವುದು ಈ ಇತಿ ಶಬ್ದದ ಭಾಗ. ಈ ಪ್ರಕಾರ ನಾವು ಯಾವ ಪುರುಷಾರ್ಥ ಮಾಡ್ತೀವಿ ಆ ಪುರುಷಾರ್ಥದ ಸಿದ್ಧಿಯಾಗಿ ಅಸಿದ್ಧಿಯಲ್ಲಿ ಈ ಇತಿ ಶಬ್ದದ ಪ್ರಯೋಗ ಭಾವ ಆಗುತ್ತದೆ. ಈ ಪ್ರಕಾರ ಇಲ್ಲಿ ಪ್ರಮಾಣದ ಸಂಸಿದ್ಧಿ, ಪ್ರಮಾಣದಿಂದ ಅರ್ಥ ಸಂಸಿದ್ಧಿ ಆಗುತ್ತೆ. ಅದನ್ನು ಮೊದಲ ಆಚಾರ್ಯರು ಹೇಳ್ಕೊತಾರೆ. ಅದನ್ನು ನಮ್ಮ ಹೇಳಿದ್ರು ಅಂತೇಳಿ ಇಲ್ಲಿ ಇವರು ಪ್ರಮಾಣವನ್ನು ಸಿದ್ಧಿ ಮಾಡಲಿಕ್ಕೆ ಮತ್ತು ಪ್ರಮಾಣ ಭಾಷವನ್ನು ವಿವೇಚನೆ ಮಾಡಲಿಕ್ಕೆ ಇಲ್ಲಿ ಪ್ರತಿಜ್ಞೆ ಮಾಡಿದರು. ಇನ್ನು ಪ್ರಮಾಣ ಅಂದರೆ ಏನು ಅದರ ವರ್ಣನೆ ಮಾಡ್ತಾರೆ. ಸ್ವಪೂರ್ವಾರ್ಥ ವ್ಯವಸಾಯಾತ್ಮಕಂ ಜ್ಞಾನಂ ಪ್ರಮಾಣ. ಅಪೂರ್ವ ಅರ್ಥ ವ್ಯವಸಾಯಾತ್ಮಕಂ ಜ್ಞಾನಂ ಪ್ರಮಾಣ. 5 ಶಬ್ದಗಳು ಬಂದಿವೆ. ಇದರಲ್ಲಿ 5 ಶಬ್ದಗಳು ಬಂದಿವೆ.
ಒಂದು ಸ್ವ ಬಂದಿದೆ, ಆಮೇಲೆ ಅಪೂರ್ವ ಬಂದಿದೆ, ಆಮೇಲೆ ಅರ್ಥ ಬಂದಿದೆ, ಆಮೇಲೆ ವ್ಯವಸಾಯ ಬಂದಿದೆ, ಮತ್ತೊಂದು ಜ್ಞಾನ. ಸ್ವ ಅಪೂರ್ವ ಸಂಧಿ ವಿಚ್ಛೇದ ನೋಡ್ರಿ. ಸ್ವ ಅಂದ್ರೆ ನಾನು, ಅಪೂರ್ವ ಅಂದ್ರೆ ಇನ್ನೂವರೆಗೆ ಅದರ ಪರೀಕ್ಷೆ ಆಗಿಲ್ಲ, ಇನ್ನೂವರೆಗೆ ಅದರ ಸಂಸಿದ್ಧಿ ಆಗಿಲ್ಲ. ಆಮೇಲೆ ಅದೇನು ಅರ್ಥ, ಅರ್ಥ. ಆಮೇಲೆ ವ್ಯವಸಾಯ ಅಂದ್ರೆ ಕೆಲಸ, ಪ್ರಯೋಗ, ಉದ್ಯಮ, ಪ್ರಯೋಗ, ಪ್ರಯತ್ನ. ಆಮೇಲೆ ಅದು ಯಾರಿಂದ ಅದರಿಂದ ಆಗತ್ತೆ ಜ್ಞಾನ, ಜ್ಞಾನ ಅದರಿಂದ ಅದೇ ಪ್ರಮಾಣ. ಈ 5ಗಳಿಂದ ಸ್ವ ಅಂದ್ರೆ ನಾನು ಇರಲೇಬೇಕು, ಮತ್ತೆ ಅಪೂರ್ವ ಇನ್ನೂ ಆ ವಸ್ತುವಿನ ಸಂಸಿದ್ಧಿ ಆಗಿರಬಾರದು, ಆ ವಿಷಯ ಆಗಿರಬಾರದು. ಆಮೇಲೆ ಅರ್ಥ ಅಂದ್ರೆ ಪದಾರ್ಥ ಇರಬೇಕು, ಆಮೇಲೆ ವ್ಯವಸಾಯಾತ್ಮಕ ಇರಬೇಕು, ಉದ್ಯಮಪೂರ್ವಕ ಆಗಿರಬೇಕು, ಪ್ರಯತ್ನ ಇರಬೇಕು, ಜ್ಞಾನ ಪ್ರಮಾಣ. ಸ್ವ ಅರ್ಥ ಸ್ವಯಂ ತನ್ನನ್ನು ಮತ್ತು ಅಪೂರ್ವಾರ್ಥ ಅರ್ಥಾತ್ ಯಾವುದನ್ನು ಬೇರೆ ಯಾವುದೇ ಪ್ರಮಾಣದಿಂದ ತಿಳಿಯಲಾಗಿಲ್ಲ, ಇನ್ನೂ ತನಕ ಅದನ್ನ ಸಿದ್ಧ ಮಾಡಿಲ್ಲ, ತಿಳಿಯೋದಕ್ಕಾಗಿಲ್ಲ ಅಂತ ಆ ಪದಾರ್ಥದ ನಿಷೇಧ ಮಾಡುವಂತ ಜ್ಞಾನವನ್ನು ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಯಾವುದೋ ಇರಬೇಕು, ಅದು ಸ್ವ ಇರಬೇಕು. ಸ್ವದಿಂದ ಸ್ವ ಮತ್ತು ತನ್ನನ್ನು ಅಪೂರ್ವ ಅರ್ಥ ಅಂದ್ರೆ ಇನ್ನೂವರೆಗೆ ಬೇರೆ ಯಾವ ಪ್ರಮಾಣದಿಂದಲೂ ತಿಳಿದಿಲ್ಲ, ಅಥವಾ ತಿಳಿದುಕೊಂಡಿಲ್ಲ, ಅದರ ಬಗ್ಗೆ ಜ್ಞಾನ ಬಂದಿಲ್ಲ ಅಂತ ಪದಾರ್ಥದ ನಿಷೇಧ ಮಾಡುವ ಪ್ರಮಾಣ. ಇಲ್ಲಿ ಪ್ರಮಾಣದ ಲಕ್ಷಣದಲ್ಲಿ 5 ವಿಶೇಷತೆ ನೀಡಿ ಲಕ್ಷಣ 3 ದೋಷಗಳಿಂದ ರಹಿತ ಅನ್ಯ ಮತಗಳ ಲಕ್ಷಣದಿಂದ ನಿವಾರಣೆ ಮಾಡುತ್ತಾ ಪ್ರಮಾಣದ ಸಾಮಾನ್ಯ ಸ್ವರೂಪವನ್ನು ಪ್ರಸ್ತುತಪಡಿಸಲಾಗಿದೆ. ಪ್ರಮಾಣದ 5 ವಿಶೇಷಣಗಳ ವೈಶಿಷ್ಟ್ಯವನ್ನು ಕಾರಣ ಸಹಿತ ಪ್ರಸ್ತುತಪಡಿಸಲಾಗಿದೆ. ಈ ಹಿಂದಿನ ಹೇಳಿದರೆ 5 ಹೇಳಿದ ಪ್ರಕಾರ ಯಾವ್ಯಾವುದು? ಸ್ವ, ಅಪೂರ್ವ, ಅರ್ಥ, ವ್ಯವಸಾಯಾತ್ಮಕ, ಜ್ಞಾನ. ಈ 5ಗಳಲ್ಲಿ ಏನ್ ಮಾಡಿದ್ರೆ 3 ಲಕ್ಷಣಗಳನ್ನು ನೋಡಿ ಇದ್ದು ಆ 3 ದೋಷಗಳಿಂದ ರಹಿತಿವೆ. 3 ದೋಷಗಳಿಂದ ರಹಿತಿವೆ ಅವರನ್ನ ಇಲ್ಲಿ ಹೇಳಲಾಗಿದೆ. ಪ್ರಮಾಣದ ಮೂಲ ಆಧಾರವಂತೂ ಜ್ಞಾನವೇ. ಪ್ರಮಾಣವನ್ನು ಮೂಲ ಆಧಾರ ಜ್ಞಾನವಿದೆ ಸಾಧ್ಯವಿಲ್ಲ. ಜ್ಞಾನ ಇದ್ದರೆ ಪ್ರಮಾಣವನ್ನು ಸಿದ್ಧ ಮಾಡಬಹುದು. ಪ್ರಮಾಣದ ಮೂಲ ಆಧಾರ ಜ್ಞಾನವೇ. ಅದರಿಂದ ಪ್ರಮಾಣದ ಜೊತೆ ಜ್ಞಾನವನ್ನು ಇರಿಸಿದ್ದಾರೆ. ಜ್ಞಾನದ ಪ್ರಯತ್ನವು ಹೇಗಿರಬೇಕು ಎಂಬುದನ್ನು ತಿಳಿಸಿಕೊಡುವಾಗ ಕೊಡುವ ಸಲುವಾಗಿ ಜ್ಞಾನದ ಮೊದಲು ವ್ಯವಸಾಯಾತ್ಮಕ ಶಬ್ದವನ್ನು ಹಾಕಿದ್ದಾರೆ. ಜ್ಞಾನದ ಹಾಗೆ ವ್ಯವಸಾಯಾತ್ಮಕ ಶಬ್ದ ಇದ್ದಾರೆ. ವ್ಯವಸಾಯಾತ್ಮಕ ಶಬ್ದ ಯಾಕಿದ್ದಾರೆ? ಅದು ಜ್ಞಾನ ಹೇಗಿರ್ಬೇಕು, ಯಾವ ಪ್ರಯತ್ನ ಮಾಡಬೇಕಾದ್ರೆ ಒಂದು ನಿಶ್ಚಿತ ಪ್ರಯತ್ನ ಇರಬೇಕಲ್ಲ. ಒಲಿಯನ್ನು ಹೊಲಿಸಬೇಕಾದರೆ ಒಂದು ನಿಶ್ಚಿತ ಪ್ರಯತ್ನ ಮಾಡಬೇಕು. ಒಂದು ಒಲಿ ಇಲ್ಲಾಂದ್ರೆ ಒಂದು ಇಟ್ಟಿಗೆ ಇಡಬೇಕು, ಕಟ್ಟಿಗೆ ತರಬೇಕು, ಕಡ್ಡಿ ತರಬೇಕು, ಅದನ್ನು ವ್ಯವಸ್ಥೆ ಮಾಡಬೇಕಲ್ಲ. ಅದಕ್ಕಾಗಿ ಈ ಪ್ರಯತ್ನ ಹೆಂಗಿರಬೇಕು, ಒಲಿ ಹೊಲಿಸಬೇಕಾದ್ರೆ ಪ್ರಯತ್ನ ಹೆಂಗೆ, ಅದೇ ಪ್ರಕಾರ ಪ್ರಮಾಣ ಸಿದ್ಧಿ ಮಾಡಬೇಕಾದ್ರೆ ಅದು ಹೆಂಗಿರ್ಬೇಕಾಗುತ್ತೆ. ಅದಕ್ಕಾಗಿ ಮೊದಲು ಪ್ರಮಾಣ ಮೊದಲು ಜ್ಞಾನ ಇದೆ. ಯಾಕಂದ್ರೆ ಜ್ಞಾನದಿಂದ ಪ್ರಮಾಣ ಸಿದ್ಧ ಆಗುತ್ತೆ. ಆದರೆ ಆ ಸಿದ್ಧ ಮಾಡಬೇಕಾದ್ರೆ ಅದಕ್ಕೆ ಜ್ಞಾನಕ್ಕೆ ಮೊದಲು ವ್ಯವಸಾಯ ಆಗಿರಬೇಕು. ಅಂದ್ರೆ ವ್ಯವಸಾಯ ಶಬ್ದನ ಪ್ರಯೋಗ ಮಾಡಿದ್ದಾರೆ, ಇಟ್ಟಿದ್ದಾರೆ. ಜ್ಞಾನದ ಪ್ರಯತ್ನದ ವಿಷಯವು ಅದೇನು ಕಲ್ಪನಾ ಲೋಕವಾಗುವ ಸಾಧ್ಯತೆ ಇಲ್ಲ. ಕಲ್ಪನಾ ಲೋಕದಲ್ಲಿ ಆಗಿ ಸಾಧ್ಯ ಇಲ್ಲ. ವಸ್ತು ಜಗತ್ತಾಗಿರಬೇಕು. ಅದರ ಸಲುವಾಗಿ ವ್ಯವಸಾಯ ಪೂರ್ವದಲ್ಲಿ ಅರ್ಥ ಶಬ್ದವನ್ನು ಇಡಲಾಗಿದೆ. ಇನ್ನು ಯಾರಪ್ಪ ಯಾವ್ದು ಕಲ್ಪನೆ ಲೋಕದಿಂದ ಮಾಡಬಹುದಾದ್ರೆ ಮಾಡಕ್ಕಿಲ್ಲ. ಯಾವ ಜಗತ್ತಿನ ಯಾವ್ದು ವಸ್ತು ಇರಬೇಕು, ಜಗತ್ತಿರಬೇಕು ಅಥವಾ ಜಗತ್ತಿನ ವಸ್ತುನೇ ಇರಬೇಕು. ಸಂಸಿದ್ಧಿ ಮಾಡೋದು ಅರ್ಥದ ಸಂಸಿದ್ಧಿ ಮಾಡಬೇಕಲ್ಲ, ಅರ್ಥ ಸಂಸಿದ್ಧಿನ ಮಾಡಬೇಕಾಗಿದೆ. ಅದಕ್ಕಾಗಿ ಮೊದಲು ಇಲ್ಲಿ ವ್ಯವಸಾಯಕ್ಕಿಂತ ಮುಂಚೆ ಮೊದಲೇನಾದ್ರು ಪ್ರಮಾಣ ಇಟ್ಟರು. ಪ್ರಮಾಣಕ್ಕಿಂತ ಮುಂಚೆ ಪ್ರಮಾಣ ಸಿದ್ಧಿ ಮಾಡಲಿಕ್ಕೆ ಉಲ್ಟಾ ಹೋಗಬೇಕಾಗಿದೆ. ಪ್ರಮಾಣ ಸಿದ್ಧಿ ಮಾಡಲಿಕ್ಕೆ ಜ್ಞಾನ ಬೇಕು. ಆದರೆ ಜ್ಞಾನ ಉಪಯೋಗ ಹೆಂಗೆ ಮಾಡ್ಬೇಕಂತ ಹೇಳೋದಕ್ಕಾಗಿ ವ್ಯವಸಾಯ ಶಬ್ದ ಇಟ್ಟರು. ವ್ಯವಸಾಯ ಯಾರ ಮೇಲೆ ಮಾಡಬೇಕಪ್ಪ, ಹೆಂಗೆ ಮಾಡಬೇಕು, ಎಲ್ಲಿ ಯಾರ ಮೇಲೆ ಮಾಡಬೇಕು? ಅರ್ಥದ ಮೇಲೆ ಮಾಡಬೇಕು, ಪದಾರ್ಥದ ಮೇಲೆ ಮಾಡಬೇಕು. ಅದಕ್ಕಾಗಿ ಅದಕ್ಕಿಂತ ಮುಂಚೆ ಪದಾರ್ಥ ತಗೊಂಡು
ವಸ್ತು ಜಗತ್ತಾಗಿರಬೇಕು. ಅದರ ಸಲುವಾಗಿ ವ್ಯವಸಾಯ ಪೂರ್ವದಲ್ಲಿ ಅರ್ಥ ಶಬ್ದವಿಡಲಾಗಿದೆ. ಜ್ಞಾನದ ವಿಷಯವು ವಸ್ತು ಜಗತ್ತಾಗಿದ್ದರೂ ಕೂಡ ಅದರಲ್ಲಿ ಪಿಷ್ಟಪೇಶನ ವಾದಲಾರದೆಂದು ಅಂಥ ದೋಷವು ದೂರ ಇರುವ ಸಲುವಾಗಿ ಅಪೂರ್ವ ಶಬ್ದವನ್ನು ಬಿಟ್ಟಿದ್ದಾರೆ. ಅಂದರೆ ಇನ್ನೂವರೆಗೆ ಯಾಕಂದ್ರೆ ಹಾಡಿದ್ದ ಹಾಡೋಕೆ ಸ್ವಯಂ ಸಾಧವಾಗುತ್ತೆ ಮತ್ತು ಬಿಸಿದನ್ನು ಬೀಸಿದ ಅದ್ರಾಗ ಏನು ಇದರೆಲ್ಲ ಅಂದ್ರೆ ವ್ಯರ್ಥ ಪ್ರಯಾಸ ಆಗ್ತೈತಿ. ಗಾಳಿ ಬುದ್ಧಿ ಕೈ ನುಸ್ಕೊಳ್ದಾಗತ್ತೆ. ಅದಕ್ಕಾಗಿ ಇನ್ನಪ್ಪ ಇದು ವ್ಯವಸಾಯ ಮಾಡಬೇಕು. ಅದ್ರ ಪದಾರ್ಥ ಅರ್ಥ ಹೆಂಗಿರ್ಬೇಕು, ಅಪೂರ್ವ ಇರಬೇಕು. ಇನ್ನೂವರೆಗೆ ಏನಿದೆ ಅದರ ಪರಿಭಾಷೆ ಹೇಳಿದರೆ ಯಾವುದು ಬೇರೆ ಯಾವುದೇ ಪ್ರಮಾಣದಿಂದ ಇನ್ನೂ ತನಕ ತಿಳಿಯಲಾಗಿಲ್ಲ. ಅಪೂರ್ವ ಇನ್ನೂ ತನಕ ತಿಳಿಯದೇ ಇರುವಂತಹ ಪದಾರ್ಥದ ಮೇಲೆ ಪ್ರಯೋಗ ಮಾಡಿ. ಅದಕ್ಕಾಗಿ ಇಲ್ಲಿ ಈ ಅಪೂರ್ವ ಶಬ್ದವನ್ನು ಅಂತಿದ್ದಾರೆ. ಬಾಹ್ಯ ವಸ್ತು ಜಗತ್ತಿನ ಹುಡುಕಾಟದಲ್ಲಿ ತಾನೇ ಕಳೆದು ಹೋಗಬಾರದು. ಬಾಹ್ಯದ ತಿಳುವಳಿಕೆಯ ಮೋಹದಲ್ಲಿ ತನ್ನಿಂದಲೇ ತಾನು ಅಪರಿಚಿತನಾಗಿ ಉಳಿಯಬಾರದು. ಅದಕ್ಕಾಗಿ ಮತ್ತೆ ಎಲ್ಲ ಇವೇನು ಪ್ರಮಾಣದ ನಾವು ಪ್ರಮಾಣದಿಂದ ಸಿದ್ಧಿಯನ್ನು ಮಾಡ್ತಿದ್ದೀವಿ, ಅರ್ಥದ ಸಿದ್ಧಿಯನ್ನು ಮಾಡ್ತಿದ್ದೀವಿ. ಯಾರ ಸಲ ಮಾಡ್ತಾ ಇದ್ದೀವಿ? ಬೇರೆಯವ್ರ ಸಲ ಮಾಡ್ತಿದ್ದೀವಿ? ಇಲ್ಲ, ನಮ್ಮ ಸಲ ಮಾಡ್ತಿದ್ದೀವಿ. ಅದಕ್ಕಾಗಿ ಯಾವಾಗಲೂ ನಮ್ಮಪ್ಪ ಆಚಾರ್ಯ ಬರೆದ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿಟ್ಟು ಹೋದರು. ಯಾರ ಸಲ ಬರೆದಿಟ್ಟಿದ್ರು? ನಿಮ್ಮ ಸಲ ಬರೆದಿದ್ದಾರೆ. ಅದೇ ಅದಕ್ಕಾಗಿ ಇಲ್ಲಿ ಏನೇ ಎಲ್ಲ ಕೆಲಸ ಮಾಡ್ತಿದ್ದೀವಿ ನಾವೆಲ್ಲ ನಮ್ಮ ಸಲುವಾಗಿನ ಮಾಡ್ತಿದ್ದೀವಿ. ಸುಳ್ಳು ಹೇಳೋದು ಮಗನ ಸಲುವಾಗಿ ಮಾಡ್ತಿದ್ದೀನಿ, ಹೆಂಡತಿ ಸಲುವಾಗಿ ಮಾಡ್ತೀನಿ, ಮಕ್ಕಳ ಸಲುವಾಗಿ ಮಾಡ್ತೀನಿ, ದೇಶ ಸಲುವಾಗಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ಸುಳ್ಳು ಹೇಳೋದು. ಅದಕ್ಕಾಗಿ ಸಲುವಾಗಿ ಮಾಡ್ತಿದ್ದೀವಿ ಅಂತ ನಮಗೆ ಅನಿಸ್ಬಿಡ್ತದೆ. ಜೈನ ದರ್ಶನದಲ್ಲಿ ಈ ಪದದ ಮಹತ್ವವು ಅತ್ಯಧಿಕವಿದೆ. ಮಹತ್ವವು ಅತ್ಯಧಿಕವಿದೆ. ಅದರ ಜ್ಞಾನವಿಲ್ಲದೆ ಉತ್ಪನ್ನವಾದ ಜ್ಞಾನವು ಪ್ರಮಾಣದ ಕೂಟಿಯಲ್ಲಿ ಇರುವುದಿಲ್ಲ. ಆದ್ದರಿಂದ ಅದರ ಸ್ವಶಬ್ದವು ಸೂತ್ರದ ಮಸ್ತಕ ಮಟ್ಟವಿದೆ. ಇದು ಕಿರೀಟಿದ್ದಂತೆ. ಈ ಪ್ರಕಾರ ಇನ್ನು ಸ್ವಲ್ಪ ಇದೆ. ನಾನು ನೋಡೋಣ. ಮತ್ತೊಂದು ಸಲ ಇದು ನೋಡಿ. ಪ್ರಮಾಣ ಮನೆಗೆ ಪ್ರಮಾಣ ಶಬ್ದ ಬಂದಿದೆ, ಆದರೆ ಈ ಸೂತ್ರದಲ್ಲಿ ಹಿಂಗಿದನ್ನು ಉಲ್ಟಾ ಹೋಗಬೇಕಾಗಿದೆ. ಪ್ರಮಾಣ ಸಿದ್ಧಿಯನ್ನು ಪ್ರಮಾಣದಿಂದ ಸಿದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕಾಗಿದೆ? ನಾವು ಅರ್ಥದ ಸಿದ್ಧಿ ಮಾಡಬೇಕಾಗಿದೆ. ಅದಕ್ಕೆ ಪ್ರಮಾಣ ಸಿದ್ಧ ಮಾಡಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಹೆಂಗೆ ಕೆಲಸ ಮಾಡಬೇಕಾದ್ರೆ ಸಲುವಾಗಿ ವ್ಯವಸಾಯ ಶಬ್ದ ತಗೋತಾರೆ. ಅದು ವ್ಯವಸಾಯ ಯಾತ್ರ ಮೇಲೆ ಮಾಡಬೇಕು, ಅರ್ಥ ಅಂತ ತಗೋತಾರೆ. ಆ ಅರ್ಥ ಇದೆಲ್ಲ ಮಾಡೋದು ಯಾವ ಸಲುವಾಗಿ? ನಮ್ಮ ಸಲುವಾಗಿ. ಈ ಪ್ರಕಾರ ಇಲ್ಲಿ ಈ ಅಂದರೆ ಸೂತ್ರದಲ್ಲಿ ಸ್ವಪ್ರಮಾರ್ಥ ವ್ಯವಸಾಯ ಜ್ಞಾನ ಪ್ರಮಾಣ ಪ್ರಮಾಣದ ಇಲ್ಲಿ ಪರಿಭಾಷೆ ಹೇಳಿದ್ರು. ಮುಂದಿನ ಮತ್ತೊಂದು ಕೊನೆಗೆ ನಿನ್ನೆ ಒಂದು ಹೇಳುವಾಗ ಕಪಿಲ ಮುನಿ ಬಗ್ಗೆ ಹೇಳ್ತೀವಿ. ಇಂದು ನಮ್ಮ ವೀರಸಾಗರ ಅವರು ಚರ್ಚೆ ಮಾಡಿದೆ. ಅವಾಗ ಮತ್ತೆ ಕ್ಲಿಯರ್ ಆಯಿತು. ನಿಜವಾಗಿ ಆ ಕಪಿಲ ಮುನಿಯವರು ಮಾರೀಚನ ಮಗ ಭರತ ಚಕ್ರವರ್ತಿ ಮೊಹಮ್ಮದ್. ಹಾಗಾಗಿ ಈ ತಪ್ಪಿಗಾಗಿ ಕ್ಷಮೆ ಕೇಳ್ತೀನಿ.